ಹಾಯ್ ಹಲೋ ನಮಸ್ಕಾರ. ನಾನು ಅಭಿಷೇಕ್ ಶೃಂಗೇರಿ. ಇವತ್ತಿನ ಈ ಒಂದು ವಿಶೇಷ ಸಂದರ್ಶನದಲ್ಲಿ ನಮ್ಮ ಜೊತೆ ಕರಾವಳಿ ಭಾಗದ ಮತ್ತೊಬ್ಬ ರಾಜಕೀಯ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡು ಅದ್ಭುತವಾಗಿ ಸಾಧನೆಯನ್ನ ಮಾಡಿರುವಂತಹ ವ್ಯಕ್ತಿ ನಮ್ಮ ಜೊತೆ ಇದ್ದಾರೆ. ಇವರು ರಾಜಕೀಯ ಹಾಗೂ ಸಹಕಾರಿ ಕ್ಷೇತ್ರ ಎರಡರಲ್ಲೂ ಕೂಡ ಯಶಸ್ಸನ್ನ ಕಂಡಿರುವಂತವರು. ಇವರು ಮೊದಲಿಗೆ ರಾಜಕೀಯ ಜೀವನವನ್ನ ವಿದ್ಯಾರ್ಥಿ ದಶೆಯಿಂದಲೇ ಪ್ರಾರಂಭ ಮಾಡಿ ನಂತರದಲ್ಲಿ ತಾಲೂಕು ಪಂಚಾಯಿತಿಯ ಸದಸ್ಯರಾಗಿ, ಕುಂದಾಪುರ ತಾಲೂಕು ಪಂಚಾಯಿತಿಯ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸುವುದರ ಜೊತೆಗೆ ಎಪಿಎಂಸಿಯ ನಿರ್ದೇಶಕರಾಗಿ, ಬೈಂದೂರು ಎಪಿಎಂಸಿಯ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಹಾಗೆ ಬೈಂದೂರು ಸಹಕಾರಿ ಸಂಘದಲ್ಲಿ ನಿರ್ದೇಶಕರಾಗಿಯೂ ಕೂಡ ಸೇವೆಯನ್ನು ಸಲ್ಲಿಸಿ ಬಿಜೆಪಿ ರಾಜ್ಯದ ರೈತ ಮೋರ್ಚಾದಲ್ಲಿಯೂ ಕೂಡ ಜವಾಬ್ದಾರಿಯನ್ನು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿ ಬೈಂದೂರು ಬಿಜೆಪಿ ಮಂಡಲದಲ್ಲಿ 5 ವರ್ಷಗಳ ಕಾಲ ಪ್ರಧಾನ ಕಾರ್ಯದರ್ಶಿಯಾಗಿಯೂ ಕೂಡ ಅದ್ಭುತವಾಗಿ ಪಕ್ಷ ಸಂಘಟನೆ ಮಾಡುವುದರ ಜೊತೆಯಲ್ಲಿ ನಂತರದಲ್ಲಿ 2 ಅವಧಿಗೆ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಿಜೆಪಿ ಗೆಲ್ಲುವುದರಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸುವುದರ ಜೊತೆಯಲ್ಲಿ ಸಂಘಟನೆಯಲ್ಲೂ ಕೂಡ ಹೆಚ್ಚಾಗಿ ತೊಡಗಿಸಿಕೊಂಡಿರುವಂತಹ ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ನಮ್ಮ ಜೊತೆ ಇದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಅತ್ಯಂತ ಆತ್ಮೀಯ ಸ್ವಾಗತ. ಸರ್, ಮೊದಲನೇದಾಗಿ ನಿಮ್ಮ ಬೇರೆ ರಾಜಕೀಯ ಜೀವನದಲ್ಲಿ ಬೆಳೆದು ಬಂದ ಹಾಗೆ ಬೇರೆ ಎಲ್ಲದರ ಕುರಿತಾಗಿ ನಾನು ನಂತರದಲ್ಲಿ ಮಾತಾಡ್ತೇನೆ. ಮೊದಲನೇದಾಗಿ ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಸಾರ್ವಜನಿಕ ಜೀವನ ಅಥವಾ ರಾಜಕೀಯ ಕ್ಷೇತ್ರದಲ್ಲಿ ಆಸಕ್ತಿ ಬಂದಿದೆ ಯಾವಾಗ? ನಮಗೆ ವಿದ್ಯಾರ್ಥಿ ಜೀವನದಲ್ಲಿ ನಮಗೆ ಒಂದು ರೀತಿಯಾದಂತಹ ನಾಯಕತ್ವ ಆವಾಗಲೇ ಕಾಲೇಜಿಗೆ ಮತ್ತೆ ಹೈಸ್ಕೂಲಿಗೆ ಹೋಗುವಾಗಲೇ ಆವಾಗ ನಾವು ಕ್ಲಾಸ್ನಲ್ಲಿ ಲೀಡರ್ಶಿಪ್ ಅನ್ನ ಮಾಡ್ಕೊಂಡು ಬಂದವರು. ವಿದ್ಯಾರ್ಥಿ ದಿಸೆಯಿಂದಲೇ ರಾಜಕೀಯ ಅಥವಾ ಇದು ನಾಯಕತ್ವವನ್ನ ಮೈಗೂಡಿಸ್ಕೊಂಡು ಬಂದವರು. ಅವಾಗ ನಾವು ಡಿಗ್ರಿ ಮುಗಿದ ನಂತರ ನಮ್ಗೆ ಆವಾಗ ಈ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 2 ಪಕ್ಷ ಇತ್ತು ಅವಾಗ. ಒಂದು ಜನತಾ ಪಕ್ಷ ಮತ್ತು ಕಾಂಗ್ರೆಸ್. ನಮ್ಗೆ ಆವಾಗ ಆ ಸಮಯದಲ್ಲಿ 83ರಲ್ಲಿ ದಿವಂಗತ ರಾಮಕೃಷ್ಣ ಹೆಗಡೆ ಅವರು ಈ ರಾಜ್ಯದ ಒಬ್ಬ ಮೌಲ್ಯಾಧಾರಿತ ರಾಜಕಾರಣಿ. ಅವರ ಒಂದು ರಾಮಕೃಷ್ಣ ಹೆಗಡೆ ಅವರನ್ನು ನೋಡ್ಲಿಕ್ಕೆ ನಮ್ಗೆ ಖುಷಿ. ಅವರ ನಾಯಕತ್ವ, ಅವರ ವ್ಯಕ್ತಿತ್ವವನ್ನು ನೋಡ್ಲಿಕ್ಕೆ ನಮ್ಗೆ ಖುಷಿ. ಮತ್ತೆ ಈ ಭಾಗದಲ್ಲಿ ಆವಾಗ ನಮ್ಮ ಈಗ ನಿಧನರಾಗಿದ್ದಾರೆ 1 ತಿಂಗಳ ಹಿಂದೆ ಈ ಭಾಗದ ಒಬ್ಬ ಅತ್ಯಂತ ಒಳ್ಳೆಯ ರಾಜಕಾರಣಿ ಶ್ರೀಯುತ ಅಪ್ಪಣ್ಣ ಹೆಗಡೆ ಅವರು 1983ರಲ್ಲಿ ನಮ್ಮ ಜನತಾ ಪಕ್ಷದಿಂದ ಶ್ರೀಯುತ ಅಪ್ಪಣ್ಣ ಹೆಗಡೆ ಅವರು ಪ್ರಥಮ ಬಾರಿಗೆ 24 ವೋಟುಗಳಿಂದ ಜನತಾ ಪಕ್ಷದಲ್ಲಿ ಅವ್ರು ಗೆಲ್ತಾರೆ. ಅವಾಗ ನಾವು ಬಹಳ ಸಣ್ಣವರು. ನಾವು ಅವಾಗ ನಮಗೆ ಅವರ 24 ವೋಟ್ ಗೆದ್ದವರು ಆವಾಗಲೇ ನಾವು ಅದನ್ನು ಸಂಭ್ರಮವನ್ನ ಆಚರಿಸ್ಕೊಂಡು ಬಂದವರು ನಾವು ಅವಾಗ. ಅದ ನಂತರ ಮತ್ತೆ ಪುನಃ 85ರಲ್ಲಿ ಚುನಾವಣೆ ಆಯ್ತು, ಕುಂದಾಪುರಕ್ಕೆ ಹೋದ್ರು. ಆವಾಗ ಇಲ್ಲಿ ಮಾನಿಗೋಪಾಲ್ ಅವರು ಇಲೆಕ್ಷನ್ ಇತ್ತರು. ಅಲ್ಲಿಂದ ನಮ್ದೆಲ್ಲ ಸಾಧಾರಣ ಸಣ್ಣ ಪುಟ್ಟ ರಾಜಕಾರಣವನ್ನ ಸಪೋರ್ಟ್ ಮಾಡ್ತಾ ನಾವು ರಾಜಕೀಯಕ್ಕೆ ಬಂದವರು ನಾವು. ಅಂದ್ರೆ ಈಗ ರಾಜಕೀಯದಲ್ಲಿ ಬಂದ ನಂತರ ನೀವು ಜನತಾ ಪಕ್ಷಲ್ಲೇ ಯಾಕೆ ಬಂದ? ಜನತಾ ಪಕ್ಷ ನಂತರದಲ್ಲಿ ರಾಜ್ಯದಲ್ಲೂ ಕೂಡ ವೀಕ್ ಆಗ್ತಾ ಹೋಗುತ್ತೆ. ಆ ನಂತರದಲ್ಲಿ ನೀವು ಬಿಜೆಪಿಗೆ ಬಂದಿರುವಂತ ರಾಮಕೃಷ್ಣ ಹೆಗಡೆ ಅವರು ಎಲ್ಲಿವರೆಗೆ ರಾಜಕಾರಣವನ್ನು ಮಾಡ್ಕೊಂಡು ಬಂದ್ರು. ನಂತರ ದೇವೇಗೌಡರು ಸ್ವಲ್ಪ ಪೀರಿಯಡ್ ದೇವೇಗೌಡರು ಮುಖ್ಯಮಂತ್ರಿ ಆಗಿದ್ರು. ಅದ ನಂತರದ ಸೂತ್ರಗಳಲ್ಲಿ ಜನತಾ ದಳ ಸ್ವಲ್ಪ ಈ ರಾಜ್ಯದಲ್ಲಿ ವೀಕ್ ಆಯ್ತಾ ಬಂತು. ಅದ ನಂತರದಲ್ಲಿ ನಾವು ಕಾಂಗ್ರೆಸ್ ಪಕ್ಷವನ್ನ ಸೇರ್ತಕ್ಕಂಥ ಪರಿಸ್ಥಿತಿ ನಾವು ಬಂದಿದ್ದೇವೆ. ಅಂದ್ರೆ ಜನತಾ ಪಕ್ಷ ನಂತರ ನೀವು ಕಾಂಗ್ರೆಸ್ ಪಕ್ಷ, ಜನತಾ ಪಕ್ಷ, ಜನತಾ ದಳ, ಅದ ನಂತರ ಸೇಮ್ ಅದು ನಂತರ ಕಾಂಗ್ರೆಸ್ ಪಕ್ಷವನ್ನ ನಾವು ಸೇರಿದ್ದೇವೆ. ಅಂದ್ರೆ ಕಾಂಗ್ರೆಸ್ ನಲ್ಲಿದ್ದಾಗ ಹೇಗಿತ್ತು ಅಲ್ಲಿನ ಒಂದು ವಾತಾವರಣ? ನಿಮ್ಗೆ ಜನತಾ ಪಕ್ಷದಿಂದ ಬಂದವರಿಗೆ ಅಡ್ಜಸ್ಟ್ ಆಗಕ್ಕೆ ಸಾಧ್ಯ ಆಗಿತ್ತು ಅಲ್ಲಿ? ಜನತಾ ಪಕ್ಷ ಅಂತಕ್ಕಂಥದ್ದು ಒಂದು ಒಳ್ಳೆಯ ರಾಜಕೀಯ ನಾಯಕತ್ವವನ್ನು ಕೊಟ್ಟಿರ್ತಕ್ಕಂಥ, ಈ ದೇಶದಲ್ಲಿ ಒಳ್ಳೆಯ ರಾಜಕೀಯ ನಾಯಕತ್ವ ಕೊಟ್ಟಿರ್ತಕ್ಕಂಥ ಜನತಾ ಪಾರ್ಟಿಯ ಲೀಡರ್ ಅವರಲ್ಲ. ಅದು ರಾಮಕೃಷ್ಣ ಹೆಗಡೆ ಇರ್ಬೋದು, ಜಯಂತ್ ಪಟೇಲ್ ಇರ್ಬೋದು, ದೇವೇಗೌಡರು ಇರ್ಬೋದು, ಅಬ್ದುಲ್ ನಜೀರ್ ಸಾಬ್ ಇರ್ಬೋದು, ಆರ್ ವಿ ದೇಶಪಾಂಡೆ ಇರ್ಬೋದು, ಹಾಗೆಯೇ ಹಲವಾರು ಲೀಡರ್ಗಳು ಬಹಳ ಒಳ್ಳೆಯ ಒಂದು ನಾಯಕತ್ವ ಈ ದೇಶಕ್ಕೆ ರಾಜ್ಯಕ್ಕೆ ಕೊಟ್ಟಿರ್ತಕ್ಕಂಥ ಒಂದು ನಾಯಕತ್ವದ ನಾಯಕರವರಲ್ಲ. ಅದರ ಜೊತೆಗೆ ಜನತಾ ದಳ ಇಬ್ಬಾಗ ಆಯ್ತು. ಅದು ಒಂದು ಟೀಮ್ ಕಾಂಗ್ರೆಸ್ ಸೇರ್ತು, ಒಂದು ದೇವೇಗೌಡರು ಜಾತ್ಯತೀತ ಜನತಾ ದಳ ಹೇಳಿ ಅದನ್ನ ಸಪರೇಟ್ ಆಗಿ ರಾಜ್ಯದಲ್ಲಿ ನಡೆಸ್ಕೊಂಡು ಹೋದ್ರು. ನಾವು ರಾಮಕೃಷ್ಣ ಹೆಗಡೆ ಅವರು ಪರವಾದ್ರಿಂದ ನಮಗೆ ನಾವೇನ್ ಮಾಡ್ತೀವಿ ಅಂದ್ರೆ ನಮಗೆ ದೇವೇಗೌಡರು ನಮ್ಗೆ ಮನಸ್ಸು ಬರಲಿಲ್ಲ. ನಾವು ಏನ್ ಮಾಡ್ತೀವಿ ಅಂದ್ರೆ ನಾವು ಈ ಜನತಾ ದಳ ಒಂದು ಟೀಮ್ ಮಾಡಿದ್ವಿ. ಆ ಸಮಯದಲ್ಲಿ ಕಾಂಗ್ರೆಸ್ ಅನ್ನ ಸೇರ್ತು. ಅದರಿಂದ ಆ ಸಮಯದಲ್ಲಿ ನಾವೆಲ್ಲ ಒಟ್ಟಾಗಿ ಕಾಂಗ್ರೆಸ್ ಆ ಸಮಯದಲ್ಲಿ ನಾವೆಲ್ಲ ಕಾಂಗ್ರೆಸ್ ಅನ್ನ ಸೇರ್ಪಡೆ ಆಗ್ತಕ್ಕಂಥ ಪರಿಸ್ಥಿತಿ ಬಂತು ನಮ್ದು. ಕಾಂಗ್ರೆಸ್ ಅಲ್ಲಿ ಇದ್ರು ಕೂಡ ಕಾಂಗ್ರೆಸ್ ನಂತರ ನೀವು ಒಂದು 12-13 ವರ್ಷಗಳ ಹಿಂದೆ ಭಾರತೀಯ ಜನತಾ ಪಾರ್ಟಿಗೆ ನೀವು ಸೇರ್ಪಡೆ ಆಗ ಆ ಭಾರತೀಯ ಜನತಾ ಪಾರ್ಟಿಗೆ ಸೇರ್ಪಡೆ ಆದ ನಂತರ ದೀಪಕ್ ಕುಮಾರ್ ಶೆಟ್ಟಿ ಅವರ ರಾಜಕೀಯ ಹೇಗಿದೆ? ನನಗೆ
ನಾವು ಜನತಾ ಪಕ್ಷದಲ್ಲಿ ಇದ್ದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಬಂದು ನಮಗೆ ಎಸ್ ಕಾಂಗ್ರೆಸ್ ಪಕ್ಷದಲ್ಲಿ ನಮಗೆ ವಿವಿಧ ಸ್ಥಾನಮಾನಗಳು ನಮಗೆ ಅಲ್ಲಿ ಆ ಸಮಯದಲ್ಲಿ ಸಿಕ್ಕಿದೆ ನಮಗೆ. ಓಕೆ 2 ಬಾರಿ ಜಿಲ್ಲಾ ಪಂಚಾಯತ್ ನಮ್ಮ ಮಿಸ್ಸಸ್ಸಿಗೆ 2 ಬಾರಿ ಜಿಲ್ಲಾ ಪಂಚಾಯತ್ ಅವಕಾಶವನ್ನ ನಮ್ಗೆ ಆ ಸಮಯದಲ್ಲಿ ಆಗಿತ್ತು. ಓಕೆ ಮತ್ತೆ ಅದೇ ಕಾಂಗ್ರೆಸ್ ಆ ಸಮಯದಲ್ಲಿ ನಮ್ಗೆ ತಾಲೂಕು APMC 5 ವರ್ಷ ಅಧ್ಯಕ್ಷನಾಗಿದ್ದೆ. ಓಕೆ ಮತ್ತೆ 2.5 ವರ್ಷಗಳ ಕಾಲ APMC ಉಪಾಧ್ಯಕ್ಷನಾಗಿದ್ದೆ. ಓಕೆ ಮತ್ತೆ ತಾಲೂಕ್ ಪಂಚಾಯತಿನ ಸದಸ್ಯನಾಗಿದ್ದೆ. ಓಕೆ ಮತ್ತು ತಾಲೂಕ್ ಪಂಚಾಯತಿನ ಪ್ರಭಾರ ಅಧ್ಯಕ್ಷನಾಗಿ ನಾನು ಕಾಂಗ್ರೆಸ್ ಪಕ್ಷದಲ್ಲಿರುವಾಗ ಇಷ್ಟು ಹುದ್ದೆಗಳನ್ನು ನಿಭಾಯಿಸಿದ್ದೇನೆ. ಓಕೆ ಅಂದ್ರೆ ಕಾಂಗ್ರೆಸ್ ಪಕ್ಷದಲ್ಲಿ ಇಷ್ಟೆಲ್ಲ ಜವಾಬ್ದಾರಿಗಳು ನಿಮ್ಗೆ ಕೊಟ್ಟ ಸಂದರ್ಭದಲ್ಲಿ ಆ ಕಾಂಗ್ರೆಸ್ ಪಕ್ಷವನ್ನು ಬಿಟ್ಟು ಬಿಜೆಪಿ ಪಕ್ಷಕ್ಕೆ ಬರಲು ಏನ್ ಕಾರಣ ಅದು? ನಾನು ಅಲ್ಲಿಯ ಕಾಂಗ್ರೆಸ್ ಪಕ್ಷದ ನಾನು ಅಲ್ಲಿ ಆ ಸಮಯದಲ್ಲಿ ಗೋಪಾಲ್ ಪೂಜಾರಿ ಅವರು ಶಾಸಕರಾಗಿದ್ದರು. ನಾವೇನು ಗೋಪಾಲ್ ಪೂಜಾರಿ ಅವರು ಬಗ್ಗೆ ಮಾತಾಡ್ಲಿಕ್ಕೆ ಅವರೇನು ಕೆಟ್ಟವರನ್ನು ನಾನು ಹೇಳೋದಿಲ್ಲ. ಓಕೆ ಆದ್ರೆ ಪಕ್ಷದಲ್ಲಿ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಬೇರೆ ಬೇರೆ ಸಮಸ್ಯೆಗಳು. ಓಕೆ ಮತ್ತೆ ಆ ಸಮಯ 2013ರಲ್ಲಿ ಎಸ್ 14ರಲ್ಲಿ BS ಯಡಿಯೂರಪ್ಪನವರು ಎಸ್ ಪ್ರಥಮ ಬಾರಿಗೆ ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡ್ಬೇಕಂತ ಹೇಳಿ ಅವ್ರು ಸ್ಪರ್ಧೆ ಮಾಡ್ಲಿಕ್ಕೆ ಎಸ್ ಕರೆಕ್ಟ್ ಕಾರಣಕ್ಕೆ ವ್ಯವಸ್ಥೆ ಆಯಿತು. ಹೌದು. ಆ ಸಮಯದಲ್ಲಿ ಈಗಿನ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ BY ರಾಘವೇಂದ್ರ ಅವರು ಒಂದು ದಿವಸ ಅವರು ನಮ್ಮ ಮನೆಗೆ ಬಂದು ನೀವು ಭಾರತೀಯ ಜನತಾ ಪಕ್ಷವನ್ನ ಸೇರ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿದರು. ಮತ್ತು ಆ ಸಮಯದಲ್ಲಿ ಇಡೀ ದೇಶದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ಇಡೀ ದೇಶದಲ್ಲಿ ಭಾರತೀಯ ಜನತಾ ಪಕ್ಷದ ಒಂದು ಬದಲಾವಣೆಯ ಕಾಲ. ನರೇಂದ್ರ ಮೋದಿ ಅವರು ಒಂದು ಯುಗ ಸ್ಟಾರ್ಟ್ ಆಯ್ತು ಆವಾಗ. 2014ರಲ್ಲಿ ಈ ದೇಶಕ್ಕೆ ನರೇಂದ್ರ ಮೋದಿ ಅವರು ಪ್ರಧಾನಮಂತ್ರಿ ಆಗ್ಬೇಕೆನ್ನೋದು ದೊಡ್ಡ ಒಂದು ಕೂಗು ಇಡೀ ದೇಶ ಒಂದು ವೇವ್ ಕ್ರಿಯೇಟ್ ಆಯ್ತು. ಅದರಿಂದ ನಾನು ರಾಘವೇಂದ್ರ ಅವರು ಬಂದು ಕೇಳಿದವಾಗ ಅವಾಗ ನಮ್ಮ ಆವಾಗಿನ 2013ರ ಚುನಾವಣೆಯಲ್ಲಿ ಅವಾಗ ಸುಕುಮಾರ್ ಶೆಟ್ಟಿ ಅವರು ಚುನಾವಣೆಯಲ್ಲಿ ನಿಂತು ಸೋತಿದ್ರು. ಅವರು ಕೂಡ ಬಿಜೆಪಿಗೆ ಬಂದು ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ಸೋತಿದ್ರು ಅವರು. ಸೋತವಾಗ ಮತ್ತೆ ಅವರು ಸಹ ರಾಘವೇಂದ್ರ ಒಟ್ಟಿ ಅವರು ಇದ್ರು. ಅವರು ಸಹ ಬಿಜೆಪಿಗೆ ಬರಬೇಕು ಅಂತಕ್ಕಂಥ ಒತ್ತಾಯನ ಮಾಡಿದ್ರು. ಆ ಸಮಯದಲ್ಲಿ ಬಾಂಡ್ಯ ಸುಭಾಷ್ ಶೆಟ್ಟಿ ಅವರು ಅವರ ಉದ್ಯಮಿ ಇದ್ರು. ಅವರು ಸಹ ಬಂದು ಬಿಜೆಪಿಯನ್ನು ಸೇರ್ಬೇಕು ಅಂತಕ್ಕಂಥ ಮಾತನ್ನಗಳನ್ನ ಒತ್ತಡವನ್ನು ಹಾಕಿದ್ರು. ಮತ್ತೆ ನನಗನ್ನಿಸ್ತು ಮತ್ತೆ ಈ ಬೇರೆ ಬೇರೆ ವಿಚಾರಗಳಿಗೆ ರಾಜಕೀಯದಲ್ಲಿ ಕಾಂಗ್ರೆಸ್ನಲ್ಲಿ ಬೇರೆ ಬೇರೆ ರೀತಿಯಂತ ಆಂತರಿಕವಾಗಿರ್ತಕ್ಕಂಥ ಕಲಹದ ಮಧ್ಯೆ ಬೇರೆ ಬೇರೆ ಸಮಸ್ಯೆಗಳ ನಿರ್ಮಾಣ ಆಗಿತ್ತು. ಆ ಸಮಯದಲ್ಲಿ ನಾನು ಬಿಜೆಪಿ ಪಕ್ಷವನ್ನ ನೆಚ್ಚಿಕೊಂಡು ನರೇಂದ್ರ ಮೋದಿ ಅವರ ನಾಯಕತ್ವ ಹಿಂದುತ್ವ ಈ ಆಧಾರದ ಮೇಲೆ ಭಾರತೀಯ ಜನತಾ ಪಕ್ಷವನ್ನ ಸೇರ್ಪಡೆ ಆಗ್ಬೇಕಾದ ಅವಶ್ಯಕತೆ ಬಂತು. ಓಕೆ ಸರ್, ಅದೇ ರೀತಿಯಲ್ಲಿ ಇನ್ನೊಂದು 2-3 ಕ್ವಶನ್ ನೀವು ಕೇಳಿದರೆ, ಕಾಂಗ್ರೆಸ್ ಪಕ್ಷ ಇದ್ದ ಸಂದರ್ಭದಲ್ಲಿ ನೀವು ಇಲ್ಲಿನ ಕುಂದಾಪುರ ತಾಲೂಕು ಪಂಚಾಯತಿಯ ಸದಸ್ಯರಾಗುವ ಒಂದು ಅವಕಾಶ ಕೂಡ ನಿಮ್ಗೆ ಒದಗಿ ಬರುತ್ತೆ. ಆ ತಾಲೂಕು ಪಂಚಾಯತಿಯ ಸದಸ್ಯರಾಗಿ ನಿಮ್ಮ ಒಂದು ವ್ಯಾಪ್ತಿಯಲ್ಲಿ ಅಥವಾ ಅದರ ಅಧ್ಯಕ್ಷರಾಗಿ ಕೂಡ ನೀವು ಸೇವೆಯನ್ನು ಸಲ್ಲಿಸ್ತೀರಾ. ಕುಂದಾಪುರ ತಾಲೂಕು ಪಂಚಾಯತಿಗೆ ಸದಸ್ಯರಾಗಿ ಅಧ್ಯಕ್ಷರಾಗಿ ದೀಪಕ್ ಕುಮಾರ್ ಶೆಟ್ಟಿ ಅವರ ಕೊಡುಗೆ ಏನು? ತಾಲೂಕ್ ಪಂಚಾಯತಿನ ಅಧ್ಯಕ್ಷರಾಗಿ ನಿಮ್ಗೆ ಗೊತ್ತಿದೆ ಸಣ್ಣ ಯಾವ ಕಾಮನ್ ಮೆಂಬರ್ ಏನೆಲ್ಲ ಕೆಲಸ ಮಾಡ್ತಾರೆ, ಬರುದು ತಾಲೂಕ್ ಪಂಚಾಯತ್ ಸದಸ್ಯರಿಗೆ ಬರುವುದು ಅಲ್ಪ ಅನುದಾನ, ಏನ್ ದೊಡ್ಡ ಇದಲ್ಲ. ಆ ಸಮಯದಲ್ಲಿ ನಮ್ಮ ಮಿಸಸ್ ಜಿಲ್ಲಾ ಪಂಚಾಯತ್ ಸದಸ್ಯರಲ್ಲ, ಆದ್ರಿಂದ ನಾನು ನನ್ನ ವ್ಯಾಪ್ತಿಗೆ ಸಂಬಂಧಪಟ್ಟ ನನ್ನ ದೊಡ್ಡ ಕ್ಷೇತ್ರಕ್ಕೆ ಅಂದ್ರೆ ಜಿಲ್ಲಾ ಪಂಚಾಯತ್ ಕ್ಷೇತ್ರಕ್ಕೆ ಅಂದ್ರೆ ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ. ಈ ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರ ಅಂತ ಹೇಳಿದ್ರೆ ಬೈಂದೂರು, ಎರ್ತ್ರೆ, ತಗ್ಗರ್ಸೆ, ಯಳಜಿತ, ಗೋಳಿವಳೆ, ಕಾಲ್ತೋಡು, ಕೊಲ್ಲೂರು, ಜಡ್ಕಲ್, ಮಧುರು ಈ ವ್ಯಾಪ್ತಿಯಲ್ಲಿ ನನ್ನ ಸಾಧಾರಣವಾಗಿ ನಾನೊಂದು 30 ವರ್ಷಗಳಿಂದ ರಾಜಕಾರಣವನ್ನ ನಿರಂತರವಾಗಿ ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತ್, APMC ಬೇರೆ ಬೇರೆ ವಿಚಾರಗಳು ನಿರಂತರವಾಗಿ ಆ ಕ್ಷೇತ್ರದಲ್ಲಿ ರಾಜಕಾರಣವನ್ನ ಮಾಡ್ಕೊಂಡು ಬಂದವ ನಾನು. ಅದರಿಂದ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ನನ್ನ ಬೈಂದೂರು, ನಾನು ಅವಾಗ ಬೈಂದೂರು ತಾಲೂಕ್ ಪಂಚಾಯತ್, ಈ ಬೈಂದೂರು ತಾಲೂಕ್ ಪಂಚಾಯತ್ಗೆ ಸಂಬಂಧಪಟ್ಟ ಹಾಗೆ ನಾನು ಸರ್ಕಾರದ ಅನುದಾನವನ್ನ ಒಂದೇ ನಂಬ್ಕೊಂಡು ಬರುದಿಲ್ಲ. ಮತ್ತೆ ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಾಮಾಜಿಕ ಚಟುವಟಿಕೆಗಳು ಮತ್ತೆ ಬೇರೆ ಬೇರೆ ರೀತಿಯಲ್ಲಿ ನಮ್ಮ ಯುವಕರಿಗೆ ಮತ್ತೆ ನಮ್ಮ ಅಶಕ್ತರಿಗೆ ಇದೆಲ್ಲ ಸಹಾಯ ಮಾಡ್ಲಿಕ್ಕೆ ಸಹಾಯ ಉಂಟು. ಅದೆಲ್ಲ ಕೆಲಸಗಳನ್ನು ನಾನು ಆ ಸಮಯದಲ್ಲಿ ತಾಲೂಕ್ ಪಂಚಾಯತ್ ಸದಸ್ಯನಾಗಿ ಆ ಕೆಲಸಗಳನ್ನ ಮಾಡ್ತಾ ಇದ್ದೇನೆ. ಸರ್, ಅದೇ ರೀತಿಯಲ್ಲಿ ನಿಮ್ಮ ಮನೆಯವರು ಕೂಡ, ನಿಮ್ಮ ಧರ್ಮಪತ್ನಿಯವರು ಕೂಡ 2 ಬಾರಿ ಜಿಲ್ಲಾ ಪಂಚಾಯತ್ಗೆ ಆಯ್ಕೆ ಆಗ್ತಾರೆ. ಬೈಂದೂರು
ಜಿಲ್ಲಾ ಪಂಚಾಯತಿ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ, ಸೇವೆ ಮಾಡೋ ಅವಕಾಶ ಸಿಗುತ್ತೆ. ಅವರು ಮತ್ತು ನೀವು ಯಾವ ರೀತಿಯಾಗಿ ಒಂದು ರಾಜಕೀಯ ಜೀವನದಲ್ಲಿ ಇಬ್ಬರು ಕೂಡ ಚುನಾಯಿತ ಪ್ರತಿನಿಧಿಗಳಾದ ಸಂದರ್ಭದಲ್ಲಿ ಯಾವ ರೀತಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮತ್ತು ಯಾವ ರೀತಿಯಾಗಿ ವಿಚಾರ ವಿನಿಮಯಗಳನ್ನ ಮಾಡ್ಕೊಳ್ತಿದ್ರಿ? ಅವರೇನು ಮಿಸಸ್ ತಮ್ಮದೇನು ಹುಟ್ಟು ರಾಜಕಾರಣಿ ಅಲ್ಲ. ಅವರು ಮಹಿಳಾ ರಿಸರ್ವೇಶನ್ ಬಂತ ಅವಾಗ ಕಾಂಗ್ರೆಸ್ ಪಕ್ಷದಲ್ಲಿದ್ದವಾಗ ಎಲ್ಲರೂ ನಮ್ಮ ಆವಾಗ ಶಾಸಕರಾಗಿರ್ತಕ್ಕಂಥ ಗೋಪಾಲ್ ಪೂಜಾರಿ ಅವರು, ನೀವು ಇಲೆಕ್ಷನ್ ನೀವು ಮಿಸಸ್ ನಿಲ್ಲಿಸ್ಬೇಕಂತ ಹೇಳೋದ್ರಿಂದ ಮತ್ತೆ ಪಕ್ಷ ಹೇಳಿದ್ರಿಂದ ನಾವು ನಿಲ್ಲಿಸಬೇಕಾದಂತ ಅವಶ್ಯಕತೆ ಬಂತು. ಆ ಸಮಯದಲ್ಲಿ ಬಹಳ ಭರ್ಜರಿಯಾಗಿ ಎರಡು ಬಾರಿ ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಿಂದ ಬಹಳ ಅಂತರಗಳಿಂದ, ಎರಡನೇ ಬಾರಿ ಬೈಂದೂರಿನಲ್ಲಿ ಕಾಂಗ್ರೆಸ್ ಎಲ್ಲಾ ಸೀಟ್ಗಳನ್ನು ಕಳ್ಕೊಂಡಾಗ ಸಹ ನಾವು ಬೈಂದೂರು ಜಿಲ್ಲಾ ಪಂಚಾಯತ್ನಿಂದ ನಮ್ಮ ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಆಯ್ಕೆ ಆಗ್ತಾರೆ ಆ ಸಮಯದಲ್ಲಿ. ಅದರಿಂದ ರಾಜಕೀಯ ಅವರಿಗೇನು ದೊಡ್ಡ ಹುಟ್ಟು ರಾಜಕಾರಣಿ ಅಲ್ಲ. ರಿಸರ್ವೇಶನ್ ಬಂತು, ನಿಲ್ಲಿಸಬೇಕಾದಂತ ಅವಶ್ಯಕತೆ ಬಂತು. ಎರಡು ಬಾರಿ ಜಿಲ್ಲಾ ಪಂಚಾಯತ್ ಮೆಂಬರ್ ಆದ್ರು, ಏನು ಕಪ್ಪು ಚುಕ್ಕೆ ಇಲ್ಲದೆ 10 ವರ್ಷಗಳ ಕಾಲ ಬಹಳ ಬೈಂದೂರು ಜಿಲ್ಲಾ ಪಂಚಾಯತ್ ಕ್ಷೇತ್ರದಲ್ಲಿ ಎಲ್ಲ ಕಾರ್ಯಕರ್ತರು ಒಪ್ಪುವಂತ ರೀತಿಯಲ್ಲಿ ಏನೆಲ್ಲ ಅಭಿವೃದ್ಧಿ ಕೆಲಸಗಳು ಮಾಡಬೇಕು ಆ ಎಲ್ಲ ಕೆಲಸಗಳನ್ನು ಸಹ ನಮ್ಮ ಮಿಸಸ್ ಮಾಡಿದ್ದಾರೆ ಅನ್ನತಕ್ಕಂಥ ತೃಪ್ತಿ ನಮಗಿದೆ. ಹಾಗೆ ನೀವು ಎಪಿಎಂಸಿಯ 5 ವರ್ಷಗಳ ಕಾಲ ಅಧ್ಯಕ್ಷರಾಗಿ 2.5 ವರ್ಷಗಳ ಕಾಲ ಉಪಾಧ್ಯಕ್ಷರಾಗಿ ಕೂಡ 2 ಅವಧಿಗೆ ಸೇವೆ ಸಲ್ಲಿಸುವ ಅವಕಾಶ ಕೂಡ ಸಿಗತ್ತೆ. ಬೈಂದೂರು ಎಪಿಎಂಸಿಯ ಅಧ್ಯಕ್ಷರಾಗಿ ಉಪಾಧ್ಯಕ್ಷರಾಗಿ ಈ ವ್ಯಾಪ್ತಿಯಲ್ಲಿ ಬರುವಂತಹ ಅಲ್ಲಿನ ಜನಸಾಮಾನ್ಯರಿಗೆ ನೀವು ಮಾಡಿರುವಂತಹ ಒಂದು ಪ್ರಮುಖವಾದ ಕೆಲಸ ಹೌದು, ಈ ಒಂದು ಕೆಲಸವನ್ನ ಮುಂದೆಯೂ ಕೂಡ ನೆನ್ಪಿಟ್ಕೊಳ್ತಾರೆ ಅನ್ನೋ ಒಂದು ಕೆಲಸವನ್ನ ಮೆರಕು ಹಾಕೊಡ್ರೆ ಯಾವ ಕೆಲಸ? ಕುಂದಾಪುರ ಎಪಿಎಂಸಿಗೆ ಸಂಬಂಧಪಟ್ಟ ಹಾಗೆ ಅವಾಗ ಬೈಂದೂರು ತಾಲೂಕು ಆಗಿಲ್ಲ. ಬೈಂದೂರು ಕುಂದಾಪುರ ಎಪಿಎಂಸಿ ಅಂದ್ರೆ ಬೈಂದೂರು ವಿಧಾನಸಭಾ ಕ್ಷೇತ್ರ ಮತ್ತು ಕುಂದಾಪುರ ವಿಧಾನಸಭಾ ಕ್ಷೇತ್ರ ಎರಡು ವಿಧಾನಸಭಾ ಕ್ಷೇತ್ರಕ್ಕೆ ಸೇರಿ ಒಬ್ಬ ಎಪಿಎಂಸಿ ಅಧ್ಯಕ್ಷ. ಆ ಸಮಯದಲ್ಲಿ ನಾನು ಇಲ್ಲಿ ಬೈಂದೂರು ಕ್ಷೇತ್ರದ ಈ ಒಂದು ಕ್ಷೇತ್ರದಿಂದ ಎಪಿಎಂಸಿಗೆ ಆಯ್ಕೆ ಆಗ್ತೇನೆ. ನಾನು ಅಂದ್ರೆ ಎಪಿಎಂಸಿ ಕೂಡ ಚುನಾವಣೆ ಮೂಲಕವೇ ಗೆದ್ದಿದ್ದೇವೆ. ಯಾಕೆ ಚುನಾವಣೆ ಮುಖಾಂತರ ಆಯ್ಕೆ ಆಗ್ತೇನೆ. ಬಹಳ ಹಿರಿಯರೆಲ್ಲ ಇದ್ರು ಆ ಸಮಯದಲ್ಲಿ ಕಾಂಗ್ರೆಸ್ ಪಕ್ಷ ಮತ್ತು ಗೋಪಾಲ್ ಪೂಜಾರ್ ಅವರು 5 ವರ್ಷಗಳ ಕಾಲ ನನ್ನ ಸಮಯದಲ್ಲಿ ಕುಂದಾಪುರ ಎಪಿಎಂಸಿ ಅಧ್ಯಕ್ಷನಾಗಿ ಅದನ್ನ ಆಯ್ಕೆ ಮಾಡ್ತಾರೆ. ಬಹಳ ಎಲ್ಲರೂ ನೆನ್ಪಿಡೋದು ಯಾಕೆಂದ್ರೆ ನನ್ನೊಂದು ಹಿಸ್ಟ್ರಿ ನಂದು ಯಾವಾಗಲೂ. ನಾನು ಯಾವುದೇ ಕುರ್ಚಿಯಲ್ಲಿ ಕೂತ್ಕೊಂಡ್ರು ಸಹ ಹಾಗೆ ಅದರಲ್ಲಿ ನೆನಪಿನಲ್ಲಿ ಉಳಿಯುವಂತ ಕೆಲಸಗಳು ಮಾಡಿ ಬರ್ತೇನೆ. ಕುಂದಾಪುರ ಎಪಿಎಂಸಿ ಅಧ್ಯಕ್ಷನಾಗಿ ಇಡೀ 2 ಕ್ಷೇತ್ರದಲ್ಲಿ ಒಬ್ಬ ಒಳ್ಳೆಯ ಅಧ್ಯಕ್ಷ ಕೆಲಸ ಮಾಡಿದ್ದಾನೆ, ರೈತರ ಪರವಾಗಿ ಕೆಲಸ ಮಾಡಿದ್ದಾನೆ ಅಂತಕ್ಕಂಥ ಹೆಗ್ಗಳಿಕೆಯನ್ನ ಆ ಸಮಯದಲ್ಲಿ ಮತ್ತೆ ರೈತರಿಗೆ ಏನೆಲ್ಲ ಕೆಲಸಗಳಾಗಬೇಕು ಅವ್ರನ್ನ ಮನೆ ಮುಟ್ಟುವಂತ ಕೆಲಸಗಳನ್ನ ಆ ಸಮಯದಲ್ಲಿ ಮಾಡಿದ್ದೇನೆ ನಾನು. ನಂತರ ಬಿಜೆಪಿಯಲ್ಲಿ ಬಂದಾಗಲೂ ಕೂಡ ಬಿಜೆಪಿ ನಿಮಗೆ ಅಧಿಕಾರಗಳು ಸಿಕ್ಕಿದೆಯಲ್ಲ ನನಗೆ ಅಷ್ಟು ಮಾಹಿತಿ ಇಲ್ಲ. ಆದ್ರೆ ಬಿಜೆಪಿಯ ಸಂಘಟನೆಯಲ್ಲಿ ಹಲವಾರು ಜವಾಬ್ದಾರಿಗಳನ್ನ ದೀಪಕ್ ಕುಮಾರ್ ಶೆಟ್ಟಿ ಅವರು ಯಶಸ್ವಿಯಾಗಿ ನಿರ್ವಹಿಸಿರುವಂತದ್ದು. ನಾನು ಅದ್ರ ಕುರಿತು ಒಂದೊಂದೇ ಮಾತಾಡ್ತಾ ಬರೋದಾದ್ರೆ ನೀವು ರೈತ ಮೋರ್ಚಾದ ಏನು ಒಂದು ಜವಾಬ್ದಾರಿಯನ್ನು ಕೂಡ ರಾಜ್ಯ ರೈತ ಮೋರ್ಚಾ ಜವಾಬ್ದಾರಿಯನ್ನು ಕೂಡ ನೀವು ಅತ್ಯಂತ ಯಶಸ್ವಿಯಾಗಿ ನಿರ್ವಹಿಸಿದ್ರಿ. ಆ ರೈತ ಮೋರ್ಚಾದ ಜವಾಬ್ದಾರಿಯನ್ನ ರೈತರ ಸಮಸ್ಯೆಗಳಾಗಿರುವುದು ಬೇರೆ ಬೇರೆ ವಿಚಾರಗಳು ಬಂದ ಸಂದರ್ಭದಲ್ಲಿ ರಾಜ್ಯದ ಜವಾಬ್ದಾರಿ ಇದ್ದ ಸಂದರ್ಭದಲ್ಲಿ ಯಾವ ರೀತಿಯ ಸಂಘಟನೆಯನ್ನ ಮಾಡಿದ್ರಿ? ನಾವು 2014ರಲ್ಲಿ ಯಡಿಯೂರಪ್ಪನವರು ನಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಿಂದ ಇಲೆಕ್ಷನ್ಗೆ ನಿಲ್ತಾರೆ. ನಮಗೆ ಆ ಸಮಯದಲ್ಲಿ ಯಡಿಯೂರಪ್ಪನವರು ನಿಂತದ್ದೇ ಒಂದು ದೊಡ್ಡ ವಿಶೇಷ. ಅದ್ರ ಮೊದಲು 13,000 ಓಟು ಕಳೆದ MP ಚುನಾವಣೆಯಲ್ಲಿ ನೀಡಿತ್ತು. ಯಡಿಯೂರಪ್ಪನವರು ಬಂದು ನಿಂತವಾಗ ನಾವೆಲ್ಲ ಅವಾಗ ಬಿಜೆಪಿ ಸೇರಿದ ವರ್ಷ ಅದೇ ಒಪ್ಪಂದದಲ್ಲಿ ಯಡಿಯೂರಪ್ಪನವರೇ ಬಂದು ಒಂದು ದೊಡ್ಡ ಸಮಾವೇಶ ಮಾಡಿ ನಾನು ಆ ಸಮಯದಲ್ಲಿ ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದ ನಾನು. ಅದರಲ್ಲಿ ಅದು ನಂತರದ ದಿವಸಗಳಲ್ಲಿ ನನಗೆ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷನಾಗಿ ಜವಾಬ್ದಾರಿಯನ್ನು ಕೊಟ್ಟರು. ಆ ಸಮಯದಲ್ಲಿ ನಾನು ಸಹ ಅದನ್ನು ಬಹಳ ಯಶಸ್ವಿಯಾಗಿ ಅವಾಗ ಜ್ಞಾನೇಂದ್ರ ಅವರು ಅದರ ರೈತ ಮೋರ್ಚಾದ ಅಧ್ಯಕ್ಷರಾಗಿದ್ದರು. ಆ ಸಮಯದಲ್ಲಿ ನನಗೆ ರೈತ ಮೋರ್ಚಾ ಅವಾಗ ಬಿಜೆಪಿ ಅಂತಕ್ಕಂಥ ವಿಪಕ್ಷದಲ್ಲಿತ್ತು. ನನಗೆ ಆ ಸಮಯದಲ್ಲಿ ಆವಾಗಿನ ಸಂಘಟನಾ ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸಂತೋಷ್ ಜಿ ಅವರು ರೈತ ಚೈತನ್ಯ ಯಾತ್ರೆ ಅಂತ ಇಡೀ ರಾಜ್ಯದಲ್ಲಿ ಒಂದು ವ್ಯವಸ್ಥೆಯನ್ನ ಮುಟ್ಟುವಂತ ಕೆಲಸಗಳನ್ನ ಮಾಡಿದರು. ಆ ಸಮಯದಲ್ಲಿ ನನ್ನನ್ನು ಸಹ 15 ಜಿಲ್ಲೆಗಳಿಗೆ ಕಾರ್ಕಳದ ಶಾಸಕರಾಗಿರ್ತಕ್ಕಂಥ ಸುನೀಲ್ ಕುಮಾರ್ ಅವರನ್ನ ಸಂಚಾಲಕರನ್ನಾಗಿ ನನ್ನನ್ನು ಸಹ ಸಂಚಾಲಕರನ್ನಾಗಿ 15 ಜಿಲ್ಲೆಗಳಿಗೆ ಆ ಸಂದರ್ಭದಲ್ಲಿ
ನಮ್ಮನ್ನ ಪ್ರಭಾರಿಗಳನ್ನಾಗಿ ಮಾಡಿದರು. ಓಕೆ. ಆ ಸಮಯದಲ್ಲಿ ಬಹಳ ಯಶಸ್ವಿಯಾಗಿ ಯಾರು ನಮ್ಮ ಅಳಗ ಜ್ಞಾನೇಂದ್ರ ಅವರು ಅಧ್ಯಕ್ಷರಾಗಿದ್ದರು, ಸುನೀಲ್ ಕುಮಾರ್ ಅವರು ಸಂಚಾಲಕರಾಗಿದ್ದರು. ಎಲ್ಲ 15 ಜಿಲ್ಲೆಗಳಲ್ಲಿ ಬಹಳ ಯಶಸ್ವಿಯಾಗಿರ್ತಕ್ಕಂಥ ಒಂದು ರೈತ ಮೋರ್ಚಾದ ಉಪಾಧ್ಯಕ್ಷನಾಗಿ ಬಹಳ ಒಳ್ಳೆ ರೀತಿಯಿಂದ ಕೆಲಸ ಮಾಡುವಂತ ಅವಕಾಶ ಆ ಸಮಯದಲ್ಲಿ ಸಿಕ್ಕಿದೆ ನನಗೆ. ಅಂದ್ರೆ ನೀವು ರೈತ ಮೋರ್ಚಾ ಉಪಾಧ್ಯಕ್ಷ ಆಗುವ ಮೂಲಕ ಬಿಜೆಪಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಸಂಘಟನೆ ಜವಾಬ್ದಾರಿಯನ್ನು ವಹಿಸ್ಕೊಳ್ತಾ ಬರ್ತೀರಾ. ಆ ನಂತರದಲ್ಲಿ ಬೈಂದೂರು ಏನು ಮಂಡಲದಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ಕೂಡ 5 ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸ್ತೀರಾ. ನಾವು ಅಧ್ಯಕ್ಷದ ವಿಚಾರವನ್ನು ಆಮೇಲೆ ಕೇಳ್ತೇನೆ. ಪ್ರಧಾನ ಕಾರ್ಯದರ್ಶಿಯಾಗಿ ಅಂದ್ರೆ ಒಂದು ಅಧ್ಯಕ್ಷನಿಗೆ ಎಷ್ಟು ಜವಾಬ್ದಾರಿ ಇರುತ್ತೋ ಅಧ್ಯಕ್ಷ ಹೇಳಿದ ಎಲ್ಲಾ ಕೆಲಸಗಳನ್ನ ಮಾಡುವಂತದ್ದು ಪ್ರಧಾನ ಕಾರ್ಯದರ್ಶಿ ಒಂದು ಮಹತ್ತರವಾದ ಜವಾಬ್ದಾರಿ ಆಗಿರುತ್ತೆ. ಅದೇ ರೀತಿಯಲ್ಲಿ ಪ್ರಧಾನ ಕಾರ್ಯದರ್ಶಿಯಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು ಅಥವಾ ಈ ಒಂದು ನಿಮ್ಮ ಒಂದು ಬೈಂದೂರು ವ್ಯಾಪ್ತಿಯಲ್ಲಿ ಯಾವ ರೀತಿಯಾದ ಕೆಲಸ ಕಾರ್ಯಗಳನ್ನ ಮಾಡಿದ್ರಿ? ಅವಾಗ ಸದಾನಂದ ಉಪ್ಪಿನಕುದ್ರೆ ಅವರು ಅಧ್ಯಕ್ಷರಾಗಿದ್ರು. ನಾನು ಮತ್ತೆ ಬಾಲಚಂದ್ರ ಭಟ್ ಅವರು ಉಪಾಧ್ಯಕ್ಷ ಪ್ರಧಾನ ಕಾರ್ಯದರ್ಶಿ ಕೆಲಸ ಮಾಡಿದ್ರು. ಆ ಸಮಯದಲ್ಲಿ ಸುಕುಮಾರ್ ಶೆಟ್ಟಿ ಅವರು XML ಅಲ್ಲ, ಇಲೆಕ್ಷನ್ ಸೋತಿದ್ರು. 2013 ವಿಧಾನಸಭಾ ಚುನಾವಣೆ ಸೋತಿದ್ದಾರೆ. ಅವಾಗ 2014 ಯಡಿಯೂರಪ್ಪ ಇಲೆಕ್ಷನ್ ಇಂದ ನಮ್ದೊಂದು ಅಶ್ವಮೇಧ ಯಾಗ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ಟಿ ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಹೋರಾಟವನ್ನ 5 ವರ್ಷಗಳ ಕಾಲ ಮತ್ತೆ ನಾವು ಪ್ರಧಾನ ಕಾರ್ಯದರ್ಶಿಯಾಗಿ ಏನೆಲ್ಲ ಕೆಲಸ ಮಾಡಬೇಕು ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಆ ಸುಕುಮಾರ್ ಶೆಟ್ಟಿ ಒಟ್ಟಿಗೆ ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ಗ್ರಾಮಗಳಿಗೆ ಭೇಟಿಯನ್ನು ಕೊಟ್ಟು ಎಲ್ಲೆಲ್ಲಿ ಯಾವ ಗ್ರಾಮಗಳಲ್ಲಿ ಬಿಜೆಪಿ ವೀಕ್ ಇದೆ ಅಲ್ಲೆಲ್ಲ ಬಿಜೆಪಿಯನ್ನ ಒಂದು ತಳಮಟ್ಟದಿಂದ ಗಟ್ಟಿ ಮಾಡುವಂತ ಕೆಲಸವನ್ನು ನಾವೆಲ್ಲ ಒಟ್ಟಾಗಿ ಸೇರಿ ಮಾಡ್ತೀವಿ. ನಾವು ಆ ಸಮಯ ಹಿಂದೆ ನಮಗೆ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ 6 ಗ್ರಾಮ ಪಂಚಾಯತ್ ನಲ್ಲಿ ಮಾತ್ರ ಅಧಿಕಾರದಲ್ಲಿತ್ತು. ಬಿಜೆಪಿ ಕೇವಲ 6 ಪಂಚಾಯತ್ ಅಧಿಕಾರದಲ್ಲಿತ್ತು. ನಾವು ಅದನ್ನು ಸಾಧಾರಣ 18 ಗ್ರಾಮ ಪಂಚಾಯತ್ಗಳಲ್ಲಿ ನಮ್ಮ ಬಿಜೆಪಿ ಅಧಿಕಾರಕ್ಕೆ ಬರುವಂತ ಕೆಲಸವನ್ನ ಆ ಸಮಯದಲ್ಲಿ ಆಗಿತ್ತು. ಅದರಿಂದ ಇಡೀ ಕಾರ್ಯಕರ್ತರನ್ನ ಒಟ್ಟು ಮಾಡುವಂತಹದ್ದು, ಹಗಲು ರಾತ್ರಿ ಸಭೆಗಳನ್ನ ಮಾಡುವಂತಹದ್ದು, ಮತ್ತೆ ಜಿಲ್ಲೆಯೊಂದಿಗೆ ರಾಜ್ಯದೊಂದಿಗೆ ನಿಕಟವಾದಂತಹ ಸಂಪರ್ಕ, ಮತ್ತೆ ಯಡಿಯೂರಪ್ಪನವರು ಲೋಕಸಭಾ ಸದಸ್ಯರು, ಅದು ದೊಡ್ಡ ಹೆಮ್ಮೆ. ದೊಡ್ಡ ಹೆಮ್ಮೆ, ಒಬ್ರು ಖಂಡಿತ ನಮ್ಗೊಂದು ರೀತಿಯಾದ ಹೆಮ್ಮೆ. ಅದರಿಂದ ಬಹಳ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ಸುಕುಮಾರ್ ಶೆಟ್ಟಿ ಒಟ್ಟಿಗೆ ನಾವೆಲ್ಲ ಇಡೀ ಕಾರ್ಯಕರ್ತರು ಒಂದು ಟೀಮ್ ಆಗಿ ಒಟ್ಟಾಗಿ ಒಂದು ದೊಡ್ಡ ರೀತಿಯಲ್ಲಿ ಸಂಘಟನೆ ಮಾಡುವಂತ ಒಂದು ಒಳ್ಳೆ ಭಾಗ್ಯ ಮತ್ತೆ ಕೆಲಸ ಮಾಡ್ಲಿಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲ ಒಟ್ಟಾಗಿ ಆ ಪಕ್ಷ ಅವ್ರ ಜೊತೆಗೆ ನಮ್ಮ ಬೇರೆ ಬೇರೆ ಸಂಘಟನೆಗಳು ಯಾವುದು ಅದು ನಮ್ಮ ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ದಳ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಎಲ್ಲ ಹಿಂದೂ ಪರ ಸಂಘಟನೆಗಳು ಅವರು ನಾವೆಲ್ಲ ಒಟ್ಟಾಗಿ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಬಲಿಷ್ಠವಾಗಿರ್ತಕ್ಕಂಥ ಬಿಜೆಪಿ 4-5 ವರ್ಷಗಳ ಕಾಲ ನಿರಂತರವಾಗಿ ಪ್ರಯತ್ನ ಪಟ್ಟಿದ್ದರ ಫಲ 2018 ವಿಧಾನಸಭಾ ಚುನಾವಣೆ. 2018 ವಿಧಾನಸಭಾ ಚುನಾವಣೆಯಲ್ಲಿ ಬಹುವಂತರದಲ್ಲಿ ಸುಕುಮಾರ್ ಶೆಟ್ಟಿ ಗೆಲುವಿನಲ್ಲಿ ಪ್ರಮುಖವಾದ ಪಾತ್ರವನ್ನು ಕೂಡ ನಿರ್ವಹಿಸ್ತೀರಾ. ಹೇಗಿತ್ತು ಆ ಒಂದು 2018 ಒಂದು ವಿಧಾನಸಭಾ ಚುನಾವಣೆಯ ಒಂದು ಹೋರಾಟ ಆಗಿರ್ಬೋದು, ಒಂದು ಸಂಘಟನೆ ಯಾವ ರೀತಿಯಾಗಿತ್ತು? 2018 ಚುನಾವಣೆ ಅಂತಕ್ಕಂಥದ್ದು ನಿಜವಾಗಿ ಗೋಪಾಲ್ ಪೂಜಾರಿ ಅವರು ಪ್ರಬಲವಾದಂತಹ ಒಂದು ಶಾಸಕರೇ. ಆದ್ರೆ ಆ ಸಮಯದಲ್ಲಿ ಸುಕುಮಾರ್ ಶೆಟ್ಟಿ 5 ವರ್ಷಗಳ ಕಾಲ ಇಡೀ ಕ್ಷೇತ್ರದಲ್ಲಿ ತಿರುಗಾಟ ಮಾಡಿದ್ದಾರೆ. ಮತ್ತೆ ಬಿಜೆಪಿಯ ಬಹುಮತ ಬರ್ತದೆ ಅಂತಕ್ಕಂಥದ್ದು ರಾಜ್ಯದಲ್ಲಿ ನಿರೀಕ್ಷೆ ಇತ್ತು. ಮತ್ತೆ ಹಿಂದುತ್ವ ಬೇರೆ ಬೇರೆ ವಿಚಾರಗಳಲ್ಲಿ ನೋಡಿದವಾಗ ಆ ಸಮಯದಲ್ಲಿ ಸುಕುಮಾರ್ ಶೆಟ್ಟರು 25,000 ಹೆಚ್ಚಿನ ಅಂತರಗಳಿಂದ ಆ 2018 ಚುನಾವಣೆಯಲ್ಲಿ ಇಡೀ ಪಕ್ಷ ಒಟ್ಟಾಗಿ ಕೆಲಸ ಮಾಡೋದ್ರಿಂದ ಅದು ನಮ್ಗೆ ಗೆಲುವನ್ನು ಕಾಣಲಿಕ್ಕೆ ಸಾಧ್ಯತೆ ಆಯ್ತು ನಮಗೆ. ನಂತರದಲ್ಲಿ ದೀಪಕ್ ಕುಮಾರ್ ಶೆಟ್ಟಿ ಅವರ ಮತ್ತೊಂದು ರಾಜಕೀಯ ಮಜಲು ಆರಂಭ ಆಗುತ್ತೆ. ಅದು ಬೈಂದೂರು ಮಂಡಲದ ಅಧ್ಯಕ್ಷರಾಗುವ ಮೂಲಕ ಇಡೀ ಬೈಂದೂರಿನ ಜವಾಬ್ದಾರಿಯನ್ನ ದೀಪಕ್ ಕುಮಾರ್ ಶೆಟ್ಟಿ ಅವರ ಹೆಗಲಿಗೆ ಬರುತ್ತೆ. ಬೈಂದೂರು ಮಂಡಲದ ಅಧ್ಯಕ್ಷರಾಗಿ ಮೊದಲ 4.5 ವರ್ಷ, ನಂತರದಲ್ಲಿ 5.5-6 ವರ್ಷಗಳ ಕಾಲ ಅಧ್ಯಕ್ಷರಾಗಿ ನೀವು ಬಿಜೆಪಿಯಲ್ಲಿ ಸಂಘಟಿಸುವಲ್ಲಿ ಬಹುಮುಖ್ಯವಾದ ಪಾತ್ರವನ್ನು ವಹಿಸ್ತೀರಾ. ನಂತರದಲ್ಲಿ 2023 ವಿಧಾನಸಭೆ ಚುನಾವಣೆಯಲ್ಲಿ ಗೆಲ್ಲುವಲ್ಲಿಯೂ ಕೂಡ ದೀಪಕ್ ಕುಮಾರ್ ಶೆಟ್ಟಿ ಅವರು ಬಹಳ ಮುಖ್ಯವಾದ ಪಾತ್ರವನ್ನು ವಹಿಸ್ತಾರೆ. ಆ ಒಂದು ಸಂಘಟನೆ, ಆ ಒಂದು ಅಧ್ಯಕ್ಷರಾಗಿ ಕಾರ್ಯಕರ್ತರಾಗಿರ್ಬೋದು, ಕಿರಿಯ ನಾಯಕರನ್ನ ಯಾವ ರೀತಿಯಾಗಿ ಒಟ್ಟಾಗಿ ತಗೊಂಡೋಗ್ತಾ ಇದ್ದಾರೆ? ಬೈಂದೂರು ಸುಕುಮಾರ್ ಶೆಟ್ಟಿ 2018ರಲ್ಲಿ ಶಾಸಕರಾಗಿ ಆಯ್ಕೆ ಆಗ್ತಾರೆ. ಅದು ನಂತರ ದಿವಸಗಳಲ್ಲಿ ನಾನು ಮಂಡಲಾಧ್ಯಕ್ಷನಾಗಬೇಕೆಂದ್ರೆ ಅಪೇಕ್ಷೆಯನ್ನ ಶಾಸಕರಲ್ಲಿ ಇಟ್ಟವಾಗ ಶಾಸಕರು ಜಿಲ್ಲೆ ಜೊತೆಗೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ರಾಘವೇಂದ್ರ ಅವರು ಅವಾಗ ಅವರು ಸಹ ಹಾಗೆ ರಾಘವೇಂದ್ರ ಅವರು ದೀಪಕ್ ನೀವು ಅಧ್ಯಕ್ಷ ಆಗ್ಬೇಕು ಅನ್ನೋದು ನನ್ನ ಭಾವನೆ ಅವರಿಗಿತ್ತು. ಅವರಿಗೆ ಮತ್ತೆ ಸುಕುಮಾರ್ ಶೆಟ್ಟಿ ಮತ್ತೆ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಸುಕುಮಾರ್ ಶೆಟ್ಟಿ ರಾಘಣ್ಣನವರ
ಒಂದು ನೇತೃತ್ವದಲ್ಲಿ ಮತ್ತು ಪಕ್ಷದ ಒಂದು ವ್ಯವಸ್ಥೆಯಲ್ಲಿ ಓಕೆ ನನಗೆ ಮಂಡಲಾಧ್ಯಕ್ಷವನ್ನ ಅವರು ಕೊಟ್ಟರು. ಹ್ಮ್ ಮಂಡಲಾಧ್ಯಕ್ಷ ಆದ ಮೇಲೆ ಅದನ್ನು ಖಂಡಿತವಾಗಿ ಇಡೀ ಜಿಲ್ಲೆಯಲ್ಲಿ ಒಂದು ಮಾದರಿಯಾಗಿರ್ತಕ್ಕಂಥ ಮಂಡಲವನ್ನ ಬೈಂದೂರು ಕ್ಷೇತ್ರವನ್ನಾಗಿ ಮಾಡಿಸಿದ್ದೇನೆ. ಯಾಕೆಂದ್ರೆ ಇಡೀ ನಮ್ಮ ರಾಜ್ಯದ ಜಿಲ್ಲಾಧ್ಯಕ್ಷರುಗಳು ತುಂಬಾ ಜನ ಇದ್ದಾರೆ. ಇಂಗ್ಲೆ ವಿಕ್ರಮಾರ್ಜುನ ಹೆಗಡೆ ಇರ್ಬೋದು, ಕುಯಿಲಾಡಿ ಸುರೇಶ್ ನಾಯ್ಕ್ ಇರ್ಬೋದು, ಅದೇ ರೀತಿಯಲ್ಲಿ ನಮ್ಮ ಮಟ್ಟ ರತ್ನಾಕರ್ ಹೆಗಡೆ ಇರ್ಬೋದು. ಅವರೆಲ್ಲರಿಗೂ ಗೊತ್ತಿದೆ ದೀಪಕ್ ಕುಮಾರ್ ಶೆಟ್ಟಿ ಪಕ್ಷಕ್ಕೆ ಏನ್ ಕೆಲಸ ಮಾಡಿದ್ದಾರೆ ಅನ್ನೋ ಬಗ್ಗೆ ಅವರಿಗೆಲ್ಲ ಮಾಹಿತಿ ಇದೆ. ಅವ್ರನ್ನ ಈ ಸಮಯದಲ್ಲಿ ನಾವು ನೆನೆಸ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ನಮ್ಗೆ ಅವರೆಲ್ಲ ಸಪೋರ್ಟ್ ಮಾಡಿದಂತಕ್ಕಂಥ ಜಿಲ್ಲಾಧ್ಯಕ್ಷರುಗಳು ಅವರು. ಮತ್ತೆ ನಾನು ಮಂಡಲಾಧ್ಯಕ್ಷನಾಗಿ ಇಡೀ ನಮ್ಮ ಬೈಂದೂರು ಕ್ಷೇತ್ರಕ್ಕೆ, ಯಾಕಂದ್ರೆ 19 ಬಾರಿ ನಮ್ಮ ಜಿಲ್ಲೆಯಲ್ಲಿ 19 ಬಾರಿ ನನ್ನನ್ನ ಸನ್ಮಾನ ಮಾಡಿದ್ದಾರೆ. ಒಬ್ಬ ಒಳ್ಳೆಯ ಮಂಡಲಾಧ್ಯಕ್ಷ ನೆಲೆಯಲ್ಲಿ ನನಗೆ ಜಿಲ್ಲೆಯಲ್ಲಿ ಒಳ್ಳೆ ರೀತಿಯಲ್ಲಿ ಮತ್ತೆ ಬೈಂದೂರು ಜಿಲ್ಲೆ ರಾಜ್ಯ ಯಾವುದೇ ಕೆಲಸ ಕೊಡ್ಲಿ ಅದನ್ನ ಪ್ರಥಮವಾಗಿ ಬೈಂದೂರು ಮಾಡುವಂತ ಕೆಲಸವನ್ನು ನಾನು ಮಾಡಿದ್ದೇನೆ. ಒಂದು ಅದಷ್ಟು ದೊಡ್ಡ ರೀತಿಯಾಗಿರ್ತಕ್ಕಂಥ ಸಂಘಟನೆ. ಅದ್ರ ಜೊತೆಗೆ ಆ ಸಮಯದಲ್ಲಿ ನಮ್ಮ ಸರ್ಕಾರ ಇತ್ತು, ನಮ್ಮ ಸುಕುಮಾರ್ ಶೆಟ್ಟಿ ಮತ್ತೆ ರಾಘಣ್ಣ ಅವರ ಕಾಂಬಿನೇಷನ್ ಇಡೀ ವಿಧಾನಸಭಾ ಕ್ಷೇತ್ರದಲ್ಲಿ ದೊಡ್ಡದಾಗಿರ್ತಕ್ಕಂಥ ಒಂದು ಅಭಿವೃದ್ಧಿಯನ್ನು ಕಾಣಲಿಕ್ಕೆ ಸಾಧ್ಯತೆ ಆಗಿದೆ. 2,500-3,000 ಕೋಟಿ ಅನುದಾನವನ್ನು ಮೂಲೆ ಮೂಲೆಗೆ ರಸ್ತೆಗಳು, ಕುಡಿಯುವ ನೀರಿನ ವ್ಯವಸ್ಥೆ, ಅದ್ರ ಜೊತೆಗೆ ಬೇರೆ ಬೇರೆ ಸಾಮಾಜಿಕ ಶಾಲೆಗಳಿಗೆ ಬೇಕಾಗಿರ್ತಕ್ಕಂಥ ಅನೇಕ ಚಟುವಟಿಕೆಗಳನ್ನ ಆ ಸಮಯದಲ್ಲಿ ಮಾಡ್ಲಿಕ್ಕೆ ಅವಕಾಶ ಆಯಿತು. ಯಾಕಂದ್ರೆ ಯಡಿಯೂರಪ್ಪನವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ರು, ನಮ್ಮ ರಾಘಣ್ಣವರು ನಮ್ಮ ಲೋಕಸಭಾ ಸದಸ್ಯರಾಗಿದ್ರು, ಸುಕುಮಾರ್ ಶೆಟ್ಟಿ ಶಾಸಕರಾಗಿದ್ರು. ಇಡೀ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಇವತ್ತು ಎಲ್ಲಾ ರಸ್ತೆಗಳನ್ನ ಮಾಡ್ಲಿಕ್ಕೆ ಒಂದು ಅವಕಾಶ ನಮ್ಗೆ ಆ ಸಮಯದಲ್ಲಿ ಸಿಕ್ತು. ಮತ್ತೆ ಮಂಡಲಾಧ್ಯಕ್ಷರಾಗಿ ನನ್ನ ಕಾರ್ಯಕರ್ತರೊಟ್ಟಿಗೆ, ಯಾಕೆಂದ್ರೆ ನನ್ನ ಕಾರ್ಯಕರ್ತರಾದ್ರೆ ನಾನು ತುಂಬಾ ಸಲ ಹೇಳುದು, ಬೈಂದೂರು ಬಿಜೆಪಿಯ ಕಾರ್ಯಕರ್ತರು ನಡೆದ್ರೆ ಅವರು ಗೋಲ್ಡನ್ ಕಾರ್ಯಕರ್ತರು ನಡಿ. ಯಾಕೆ ಯಾವುದೇ ಸ್ವಾರ್ಥ ಇಲ್ಲ, ಯಾವುದೇ ಅಪೇಕ್ಷೆ ಇಲ್ಲ. ಪಕ್ಷಕ್ಕೆ ಕೆಲಸ ಮಾಡುವ ಒಂದೊಂದು ಅಪೇಕ್ಷೆ ಬಿಟ್ಟು ಬೇರೆ ಅಪೇಕ್ಷೆ ಇಲ್ಲ. ಅಷ್ಟು ಒಳ್ಳೆ ಕೆಲಸ ಮಾಡಿರ್ತಕ್ಕಂಥ ನಮ್ಮ ಬಿಜೆಪಿಯ ಗೋಲ್ಡನ್ ಕಾರ್ಯಕರ್ತರು. ಅವರ ಮನಸ್ಸಿಗೆ ನಾನು ಯಾವತ್ತೂ ನೋವು ಮಾಡಲಿಲ್ಲ. ಏನಾದ್ರು ನನ್ನಿಂದ ತಪ್ಪಾದ್ರೂ ನಾನು ಮಾನವೇಶ್ವರ ಮಾಡ್ಕೊತಿದ್ದೆ. ಯಾಕೆಂದ್ರೆ ಆ ಕಾರ್ಯಕರ್ತರು ಮಾಡಿರ್ತಕ್ಕಂಥ ಕೆಲಸ ಋಣವನ್ನು ತೀರಿಸಲು ಇವತ್ತು ಸಾಧ್ಯ ಇಲ್ಲ, ನಮ್ಮನ್ನು ಆಗಿಲ್ಲ. ಇನ್ನು ಅವಕಾಶ ಕೊಟ್ಟು ಇನ್ನು ಮುಂದೆ ಅದನ್ನು ಮಾಡ್ಬೇಕಂದ್ರೆ ಆ ಬಿಜೆಪಿಯಲ್ಲಿ ಆ ಕಾರ್ಯಕರ್ತರು ತಳಮಟ್ಟದಿಂದ ಹಿಡಿದು ಕೆಲಸ ಮಾಡಿರ್ತಕ್ಕಂಥ ಕಾರ್ಯಕರ್ತರು ಯಾವುದೇ ಗುತ್ತಿಗೆ ಬೇಕು, ನಮ್ಗೆ ಲಾಭ ಆಯ್ತು ಸ್ವಾರ್ಥದಿಂದ ಮಾಡಿರ್ತಕ್ಕಂಥ ಕಾರ್ಯಕರ್ತರಲ್ಲ ಅವರು. ಪಕ್ಷ ಸಂಘಟನೆ ಅದರಿಂದ ನಮ್ಮ ಸಂಘಟನೆ ಎಲ್ಲ ಕಾರ್ಯಕರ್ತರು, ಅದು RSS ಸಂಘಟನೆ ಇರ್ಬೋದು, ವಿಶ್ವ ಹಿಂದೂ ಪರಿಷತ್ ಇರ್ಬೋದು, ಬಜರಂಗ ಇರ್ಬೋದು, ಹಿಂದೂ ಜಾಗರಣ ವೇದಿಕೆ ಇರ್ಬೋದು, ಅಥವಾ ನಮ್ಮ ಹಿಂದೂ ಅನೇಕ ಸಂಘಟನೆಗಳು, ಅವರೆಲ್ಲ ಖಾಲಿ ಏನು ನಮ್ಗೆ ಯಾವುದೇ ಒಂದು ಸ್ವಾರ್ಥ ಇದೆ. ಪಕ್ಷ ಬೆಳಿಬೇಕು, ಸಂಘಟನೆ ಬೆಳಿಬೇಕು, ಭಾರತೀಯ ಜನತಾ ಪಕ್ಷ ಗೆಲ್ಬೇಕು ಅಂತಕ್ಕಂಥ ಹಿಂದುತ್ವ ಅನ್ನೋದೇ ಮುಖ್ಯ ಅಜೆಂಡಾ. ಈ ನಿಟ್ಟಿನಲ್ಲಿ ಇವತ್ತು ಅವರು ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಕೆಲಸವನ್ನ ನಮ್ಮ ಕಾರ್ಯಕರ್ತರು ಮಾಡಿದ್ದಾರೆ. ಯಾಕೆಂದ್ರೆ ನನಗೆ ನನ್ನ ಜನ್ಮದಲ್ಲಿ ಅವರನ್ನ ಮರೀಲಿಕ್ಕೆ ಸಾಧ್ಯವೇ ಇಲ್ಲ. ಆದ್ರೆ ಇತ್ತೀಚೆಗೆ ಆಗ್ತಿರುವಂತಹ ಬೈಂದೂರು ವ್ಯಾಪ್ತಿಯಲ್ಲಿ ಆಗ್ತಿರುವಂತಹ ಕೆಲವೊಂದು ಬೆಳವಣಿಗೆ, ನಾನು ಯಾವ ಬೆಳವಣಿಗೆ ಅಂತ ಮತ್ತೆ ಅದೇ ವಿಚಾರಕ್ಕೆ ನಾನು ಕೆಣಕಕ್ಕೆ ಹೋಗಲ್ಲ. ಆದ್ರೆ ಬೈಂದೂರು ವ್ಯಾಪ್ತಿಯಲ್ಲಿ ಇತ್ತೀಚೆಗೆ ಆಗ್ತಿರುವಂತಹ ಕೆಲವೊಂದು ಬೆಳವಣಿಗೆಗಳಿಂದಾಗಿ ಕಾರ್ಯಕರ್ತರ ಮನಸ್ಸಿಗೆ ಒಂದ್ ಕಡೆ ನೋವಾಗಿದೆ ಅಂತ ಅನ್ಸಲ್ವಾ ನಿಮ್ಗೆ? ಈ ಬದಲಾವಣೆಯನ್ನಲ್ಲ, ಈಗ ನಾವು ಒಂದು ಮನೆಯಲ್ಲಿ ಇರ್ತೇವೆ. ಈಗ ಒಂದು ಮನೆಗೆ ನಾವು ಅಡ್ಜಸ್ಟ್ ಆಗಿರ್ತೇವೆ, ನಾವು ಇನ್ನೊಂದು ಮನೆಗೆ ನಾವು ಯಾವ ಮನೆಯಲ್ಲಿ ಬಿಟ್ಟು ಇನ್ನೊಂದು ಮನೆಗೆ ಹೋಗ್ತೇವೆ. ಇನ್ನೊಂದು ಮನೆಗೆ ಹೋಗಿ ಅಡ್ಜಸ್ಟ್ ಆಗ್ಲಿಕ್ಕೆ ಸ್ವಲ್ಪ ಸಮಯ ಹೋಗ್ತದೆ. ಮುಂದೆ ಅಲ್ಲ, ಈಗ ಬಾರಿ ಕ್ಯೂರಿಯಾಸಿಟಿ ಇರೋದು ಯಾರ ಮನೆಗೆ ಬಂದಿದ್ದಾರೆ ಅಂತ ಒಂದು ಕ್ಯೂರಿಯಾಸಿಟಿ ಬರುತ್ತೆ. ಯಾಕಂದ್ರೆ ಈಗ ಹಲವಾರು ಈಗ ಕಾರ್ಯಕರ್ತರು ಈ ವಿಚಾರ ಬಂದಾಗ ಯಾರು ಬಂದು ಇಲ್ಲಿ ಅಡ್ಜಸ್ಟ್ ಆಗಬೇಕಾದ ಒಂದು ಪರಿಸ್ಥಿತಿ ನಿರ್ಮಾಣವಾಗಿದೆ. ಜನಪ್ರತಿನಿಧಿಗಳಾದವರು ಕಾರ್ಯಕರ್ತರು ಆಮೇಲೆ ಹೊಂದಾಣಿಕೆಯಿಂದ ನೋಡ್ಬೇಕಾದ್ರು ಬಹಳ ಅವಶ್ಯಕತೆ ಇದೆ. ಇವತ್ತು ಕಾರ್ಯಕರ್ತರು ಮತ್ತೆ MLAಗಳು ಪಕ್ಷದ ಸಂಘಟನೆ ಪ್ರಮುಖರು ಅವರೆಲ್ಲ ಒಟ್ಟಾಗಿಕೂತವಾಗ ಮಾತ್ರ ಪಕ್ಷದ ಸಂಘಟನೆ ಗಟ್ಟಿಯಾಗಿ ಬೆಳೀತದೆ. ಇವತ್ತು ಆ ನಿಟ್ಟಿನಲ್ಲಿ ಬೈಂದೂರಿನಲ್ಲಿ ಬಿಜೆಪಿಯ ಮತದಾರಿದ್ದಾರೆ, ಅದೇನು ಸಮಸ್ಯೆಗಳೇ ಇಲ್ಲ. ನಾವು ಒಟ್ಟಾಗಿ ಹೋಗ್ಬೇಕಾ, ನಾವೆಲ್ಲ ಒಟ್ಟಾಗಿ. ಮತ್ತೆ ಒಂದು ಮನೆಯಲ್ಲಿ ಹೇಳಿದವಾಗ ಎಲ್ಲ ಪಕ್ಷದಲ್ಲಿ ಸಮಸ್ಯೆ ಇದೆ. ಪಕ್ಷ ಸಮಸ್ಯೆ ಇಲ್ಲಿ ಪಕ್ಷ ಯಾವ್ದಿದೆ, ಈ ದೇಶದಲ್ಲಿ ಸಮಸ್ಯೆ ಇದೆ, ಈ ರಾಜ್ಯದ ಸಮಸ್ಯೆ ಇದೆ, ಈ ಜಿಲ್ಲೆಯ ಸಮಸ್ಯೆ ಇದೆ. ಅದೇ ರೀತಿಯಲ್ಲಿ ಬೈಂದೂರಿನಲ್ಲಿ ಒಂದು ಸಣ್ಣ ಪುಟ್ಟ ಸಮಸ್ಯೆಗಳಿರ್ಬೋದು, ಮುಂದಿನ ಸರಿಯಾಗ್ಬೋದು. ಅದೇನು ಈಗ ಬಿಜೆಪಿಯಲ್ಲಿರುವಂತಹ ಸಮಸ್ಯೆಗಳು ಮುಂದಿನ ದಿನಗಳಲ್ಲಿ ಸಂಪೂರ್ಣವಾಗಿ ಆ ಸಮಸ್ಯೆಗಳು ಬಗೆಯಿರುವ ವಿಶ್ವಾಸ ದೀಪಕ್ ಕುಮಾರ್ ಶೆಟ್ಟಿ ಅವರಿಗಿದೆಯಾ? ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ
ಏನೋ ಹೇಳಲ್ಲ, ಸಣ್ಣ ಒಂದೊಂದು ಕಾಲದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತದೆ. ಓಕೆ. ನನಗೆ ವಿಶ್ವಾಸ ಇದೆ ಹ್ಮ್. ಮುಂದಿನ ದಿವಸಗಳಲ್ಲೂ ಸಹ ಹಾಗೆ ಹ್ಮ್. ಅದು ಯಾರೇ ಇರಲಿ ಒಟ್ಟಾಗಿ ಹೋಗುವಂತ. ಯಾಕಂದ್ರೆ ಈಗಾಗಲೇ ನಮ್ಮ ಲೋಕಸಭಾ ಸದಸ್ಯರು ಹ್ಮ್. ಬಹಳ ಅನೇಕ ಯೋಜನೆಗಳನ್ನು ಕೊಟ್ಟಿರ್ತಕ್ಕಂಥ ಮನುಷ್ಯ. ಎಸ್. ಈ ಬೈಂದೂರು ಕ್ಷೇತ್ರಕ್ಕೆ ಬಹುಶಃ ರಾಜ್ಯದಲ್ಲಿಯೇ ಒಬ್ಬ ಸಂಸದರಾಗಿ ಅದ್ಭುತವಾದ ಕೆಲಸವನ್ನ, ಹೆಚ್ಚಿನ ಅಭಿವೃದ್ಧಿ ಕೆಲಸವನ್ನ ಮಾಡಿದ್ರೆ ಉಡುಪಿ ನಿಮ್ಮ ಶಿವಮೊಗ್ಗ ಲೋಕಸಭಾ ಕ್ಷೇತ್ರ ಸಂಸದರಾಗಿರುವಂತಹ ಶ್ರೀಯುತ ಬಿ.ವೈ. ರಾಘವೇಂದ್ರ. ನಾನು ಅನೇಕ ಸಲ ಹೇಳಿದ್ದೇನೆ. ನಾನು ಈ ರಾಜ್ಯದಲ್ಲಿ, ಈ ದೇಶದಲ್ಲಿ 10 ಜನ ಅತ್ಯುತ್ತಮ ಸಂಸದ ಯಾರಕ್ಕೆ ಅಂದ್ರೆ ನೇರವಾಗಿ ಹೇಳ್ಬೋದು, ಕೆಲಸ ಮಾಡುವ ವಿಚಾರದಲ್ಲಿ ಶ್ರೀಯುತ ರಾಘವೇಂದ್ರ ಹೇಳಲಿಕ್ಕೆ ಯಾವ ಸಂಶಯ ಇಲ್ಲ. ಅಷ್ಟು ಕೆಲಸ ಅವರು ಮಾಡಿದ್ದಾರೆ ಅವರು ಬೈಂದೂರು ಕ್ಷೇತ್ರದಲ್ಲಿ. ಇವತ್ತು ಅನೇಕ ಬೇರೆ ಬೇರೆ ಕೆಲಸಗಳು ಅವರು ಕೆಲಸ ಮಾಡಿ ಇವತ್ತು ನೋಡುವಂತ ಕೆಲಸಗಳು. ಇನ್ನು ಮುಂದೆ ಸಹ ಹಾಗೆ ಅನೇಕ ಯೋಜನೆಗಳನ್ನ ಬೈಂದೂರು ರೈಲ್ವೆ ನಿಲ್ದಾಣ ಇರ್ಬೋದು, ಬೇರೆ ಬೇರೆ ಸಂಬಂಧಪಟ್ಟ ಹಾಗೆ ಬೈಂದೂರಿನಲ್ಲೂ ಸಹ ಒಂದು ಏರ್ಪೋರ್ಟ್ ಮಾಡ್ಬೇಕಂದ್ರೆ ಅವರು ಒಂದು ಕನಸಿನಲ್ಲಿದೆ. ಇನ್ನು ಅನೇಕ ಯೋಜನೆಗಳನ್ನ ಶ್ರೀಯುತ ನಮ್ಮ ರಾಘಣ್ಣ ಅವರ ಒಂದು ಇದರಲ್ಲಿ ಇವತ್ತು ಆಗ್ತಾ ಇದೆ ಇವತ್ತು ನಮ್ಗೆ ಇವತ್ತು. ಹಾಗೆ ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ, ಹೌದು ನನ್ನ ಒಂದು ರಾಜಕೀಯ ಜೀವನದಲ್ಲಿ ಈ ಒಂದು ಘಟನೆಯಿಂದ ಮನಸ್ಸಿಗೆ ನೋವಾಯ್ತು, ಈ ಒಂದು ಘಟನೆ ನಡಿಬಾರ್ದಿತ್ತು, ಈ 3.5 ದಶಕಗಳ ರಾಜಕೀಯ ಜೀವನದಲ್ಲಿ ಈ ಒಂದು ಘಟನೆಯಿಂದಾಗಿ ನನ್ನ ಮನಸ್ಸಿಗೆ ಎಲ್ಲೋ ಒಂದ್ ಕಡೆ ನೋವಾಗಿದೆ ಅನ್ನುವ ಒಂದು ಕೆಟ್ಟ ಘಟನೆ ಯಾವ್ದಾರು ಇದೆಯಾ? ಇದು ಏನು ಗೊತ್ತಾ, ಮನುಷ್ಯನಿಗೆ ಎಲ್ಲ ರೀತಿಯ ಕಾಲಗಳು. ಈಗ ಕೆಲವು ಸಲ ಶುಕ್ರ ದಶೆ, ಕೆಲವು ಸಲ ಗುರು ದಶೆ, ಕೆಲವು ಸಲ ಶನಿ ದಶೆ, ಈ ದಶೆಗಳು ಬರ್ತದೆ. ಈಗ ದೀಪಕ್ ಕುಮಾರ್ ಶೆಟ್ಟಿ ಅವರು ಯಾವ ದಶೆಯಲ್ಲಿದ್ದಾರೆ? ಈ ನಾನು ಒಳ್ಳೆ ದಶೆಯಲ್ಲಿ ಇದ್ದೇನೆ. ನನ್ನ ವೈಯಕ್ತಿಕವಾಗಿ ಹೇಳ್ಬೇಕಂತದ್ದು, ನಾನು ಒಳ್ಳೆ ದಶೆಯಲ್ಲಿ ಇದ್ದೇನೆ. ಅಲ್ಲ, ನಾನು ಕೇಳಿದ್ರೆ ರಾಜಕೀಯವಾಗಿ ನಂಗೇನು ಇದಿಲ್ಲ. ಯಾಕೆಂದ್ರೆ ಸಣ್ಣ ಪುಟ್ಟ ಘಟನೆಗಳು ನಡೆದಿರ್ಬೋದು. ನಾನು ಘಟನೆಗಳನ್ನ ಆ ಘಟನೆಗಳಿಗೆ ಇಟ್ಕೊಂಡು ಪಕ್ಷವನ್ನು ಮಾಡ್ಲಿಕ್ಕೆ ನಾನು ತಯಾರಿಲ್ಲ. ನನ್ನ ಕಾರ್ಯಕರ್ತರನ್ನ ಕಳ್ಕೊಳ್ಳಿಕ್ಕೆ ನಾನು ತಯಾರಿಲ್ಲ. ಈಗಲೂ ಸಹ ನನ್ನ ಕಾರ್ಯಕರ್ತರೊಟ್ಟಿಗೆ, ನನ್ನ ನಮ್ಮ ಜಿಲ್ಲೆಯ ಪದಾಧಿಕಾರಿಗಳೊಟ್ಟಿಗೆ, ರಾಜ್ಯದ ಪದಾಧಿಕಾರಿಗಳೊಟ್ಟಿಗೆ ನಿರಂತರವಾಗಿರ್ತಕ್ಕಂಥ ಸಂಪರ್ಕದಲ್ಲಿದ್ದೇನೆ. ಘಟನೆಗಳು ಅದೆಲ್ಲ ಕ್ಷಣಿಕ, ಸರಿಯಾಗ್ತದೆ. ನಾವು ಇಲ್ಲಿ ನಡೆದಂತ ಕೆಲವೊಂದು ಘಟನೆಗಳು ಕುರಿತಾಗಿ ನಿಮ್ಮ ರಾಜ್ಯ ನಾಯಕರಾಗಿರ್ಬೋದು, ನಿಮ್ಮ ಸಂಸದರಾಗಿರ್ಬೋದು, ಅವರು ಖುದ್ದಾಗಿ ನಿಮ್ ಜೊತೆ ಮಾತಾಡುವ ಕೆಲಸ ಅಥವಾ ನಿಮ್ಮನ್ನು ಸಮಾಧಾನ ಪಡಿಸುವ ಕೆಲಸ, ಈ ರೀತಿಯಾಗಿ ಏನಾದ್ರು ಇನ್ಸಿಡೆಂಟ್ ಗಳಾಗಿದಾವ? ಕೆಲವೊಂದು ಸಮಯದಲ್ಲಿ ಏನೋ ಬೇರೆ ಬೇರೆ ಕಾರಣಗಳಿಗೋಸ್ಕರವಾಗಿ ಏನೇನೋ ಸಮಸ್ಯೆ ಆಗಿದೆ. ಬೇರೆ ಬೇರೆ ಕಾರಣ ಇರ್ಬೋದು. ನಾನು ಇಷ್ಟು ವರ್ಷ ಕೆಲಸಗಳ ಮಾಡಿ, ಹೋರಾಟವನ್ನು ಮಾಡಿ, ಏಕಾಏಕಿ ಪಕ್ಷಕ್ಕೆ ನನ್ನ ಬಾಯಲ್ಲಿ ದ್ರೋಹ ಮಾಡುವಂತ ಕೆಲಸವನ್ನ ಮಾಡುವುದಿಲ್ಲ. ಯಾವ ಕಾರಣಕ್ಕೂ ನಾನು ಮಾಡುವುದಿಲ್ಲ. ನಾಳೆ ರಾಜಕೀಯವಾಗಿ ನಾನು ಮೂಲೆ ಗುಂಪಾಗುವುದಾದ್ರೂ ಸರಿ, ನಾನು ಈಗಾಗಲೇ ಕೆಲಸ ಮಾಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷಕ್ಕೆ ನಾನು ದ್ರೋಹ ಮಾಡ್ಲಿಕ್ಕೆ ಹೋಗಲ್ಲ. ಅದಕ್ಕೆ ಆ ಪಕ್ಷಕ್ಕೆ ನಾನು ಯಾವುದೇ ಕಾರಣಕ್ಕೂ ನಾನು ಬೈಯಲ್ಲ. ಯಾಕಂದ್ರೆ ಆ ಪಕ್ಷಕ್ಕೆ ಇನ್ನಷ್ಟು ಶಕ್ತಿ ತುಂಬಿ ಬಿಟ್ರೆ, ಅಲ್ಲೇ ಕಾರ್ಯಕರ್ತ ಇಷ್ಟಷ್ಟು ಶಕ್ತಿ ತುಂಬಿ ಬಿಟ್ರೆ ನಮಗೆ ಬೇರೆ ಮಾತಾಡುವ ಪ್ರಶ್ನೆನೇ ಇಲ್ಲ. ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಅದರ ಜೊತೆಯಲ್ಲಿಯೇ ಈಗ ಇತ್ತೀಚೆಗೆ ಸುದ್ದಿಗೋಷ್ಠಿಯನ್ನು ಕೂಡ ನೀವು ಮಾಡಿ ಮಾಹಿತಿಯನ್ನು ನೀಡಿದ್ರಿ. ಈ ಜಲಜೀವನ ಮಿಷನ್ ನರೇಂದ್ರ ಮೋದಿ ಅವರ ಒಂದು ಕನಸಿನ ಯೋಜನೆಗಳಲ್ಲಿ ಹಳ್ಳಿಗೂ ನೀರು ಬೇಕಾಗುವುದು ಒಂದು ಪ್ರಮುಖವಾದ ಉದ್ದೇಶ. ಹಾಗಾಗಿ ದೇಶಾದ್ಯಂತ JJM ಜಲಜೀವನ್ ಮಿಷನ್ ಚಾಲ್ತಿಯಲ್ಲಿ ಜಾರಿಗೆ ಬಂದಿರುವಂತದ್ದು. ನಿಮ್ಮೊಂದು ಬೈಂದೂರು ವ್ಯಾಪ್ತಿಯಲ್ಲಿ ಅದ್ರ ಕುರಿತು ನೀವು ಪ್ರೆಸ್ ಮೀಟ್ ಅನ್ನು ಕೂಡ ಮಾಡಿರುವಂತದ್ದು. ಆ ಒಂದು ಜಲಜೀವನ್ ಮಿಷನ್ ಇನ್ಸಿಡೆಂಟ್ ಏನದು? ಜಲಜೀವನ್ 2022-23ರಲ್ಲಿ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ B.Y. ರಾಘವೇಂದ್ರ ಅವರು ಇಡೀ ರಾಜ್ಯದಲ್ಲಿ ಯಾರಿಗೂ ಸಿಕ್ಕಿಲ್ಲ. ಬೈಂದೂರಿಗೆ ಅದು ಯಡಿಯೂರಪ್ಪನವರ ಕೊಡುಗೆ ಅಂತ ಹೇಳಿ ಬೈಂದೂರಿಗೆ ಮನೆಗೆ ಕುಡಿಯುವ ನೀರು ಯೋಜನೆಯನ್ನ ಸುಕುಮಾರ್ ಶೆಟ್ಟಿ ಶಾಸಕರಾಗಿದ್ದವಾಗ ಅದನ್ನ ಬೈಂದೂರಿಗೆ ತಂದು ಕೊಟ್ಟರು. 585 ಕೋಟಿ ರೂಪಾಯಿ ವಾಟರ್ ವರಾಯಿ ಅಂತ. ಅಂದ್ರೆ 2022-23 ಅವಧಿಯಲ್ಲಿ 585 ಕೋಟಿ ಕೊಟ್ಟಿದ್ರು ಅಂತ. ಬೈಂದೂರಲ್ಲಿ ಮನೆಗೆ ಕೊಡಬೇಕಾದ ಕನಸಿನ ಯೋಜನೆ. ಬೈಂದೂರಿನಲ್ಲಿ ನೀರಿನ ಸಮಸ್ಯೆ ಇದೆ. ನಾನು ನನ್ನ ತಂದೆಯವರು ಇಲ್ಲಿ ಲೋಕಸಭಾ ಸದಸ್ಯರಾಗಿದ್ದಾರೆ, ನಾನು ಲೋಕಸಭಾ ಸದಸ್ಯರಾಗಿದ್ದೇನೆ. ಇಲ್ಲಿ ಬೇಸಿಗೆ ಕಾಲದಲ್ಲಿ ನೀರಿನ ಸಮಸ್ಯೆ ಇದೆ, ಅದನ್ನ ಬಗೆಹರಿಸಬೇಕಂತ ಹೇಳಿ ಅವರು ದೊಡ್ಡ ರೀತಿಯಾದಂತಹ ಒಂದು ಅನುದಾನವನ್ನ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಅವರು ಕೊಟ್ಟಿದ್ದಾರೆ. ಅವರು ಬಹಳ ಬೈಂದೂರು ಒಳ್ಳೆ ಅಭಿವೃದ್ಧಿ ಆಗಬೇಕು, ಇಲ್ಲಿ ನೀರಿನ ಸಮಸ್ಯೆ ಬಗೆಹರಿಬೇಕು ಅನ್ನೋ ದೃಷ್ಟಿಯಿಂದ ಆ ಅನುದಾನವನ್ನು ಅವರು ಕೊಟ್ಟಿದ್ದಾರೆ ಅವರು. ಆದ್ರೆ ಅದೇನೋ 2022ರಲ್ಲಿ ಅದನ್ನ ಕೆಲಸ ಆಯ್ತು. ಈಗಲೇ ಕೆಲಸ ಆಗ್ತಾ ಇದೆ, ಯಾಕೆ ಹೊರಗಿಂದ ಆ ನೀರನ್ನು ತರಬೇಕಂತೇಳಿ. ಅದರ ಮಧ್ಯೆ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ JJM ಅಡಿಯಲ್ಲಿ 198 ಕೋಟಿ ಕೆಲಸ
ಕೆಲವು ಗ್ರಾಮ ಪಂಚಾಯತಿಗಳಿಗೆ 10 ಲಕ್ಷ, 10 ಕೋಟಿ, 8 ಕೋಟಿ, 2 ಕೋಟಿ, 5 ಕೋಟಿ, ಹೀಗೆ 198 ಕೋಟಿಯನ್ನ ಬೆಂಗಳೂರು ವಿಧಾನಸಭಾ ಕ್ಷೇತ್ರ ಕೊಟ್ಟಿದ್ರು. ಈಗ ಲೋಕಸಭಾ ಸದಸ್ಯರು ಒಳ್ಳೆ ಉದ್ದೇಶದಿಂದ ಬೆಂಗಳೂರು ಅಭಿವೃದ್ಧಿ ಆಗ್ಬೇಕೆಂಬ ದೃಷ್ಟಿಯಿಂದ ಅವರನ್ನು ನಾನು ಕೊಟ್ಟಿದ್ದೇನೆ. ಅದನ್ನ ಅನುಷ್ಠಾನ ಮಾಡಬೇಕಾದಂತ ಕೆಲಸ ಯಾರು? ಅಧಿಕಾರಿಗಳದ್ದು, ಇಂಜಿನಿಯರ್ಗಳದ್ದು. ಅವರು ಅದನ್ನ ಇವತ್ತು ಸರಿಯಾಗಿ ಮಾಡಲಿಲ್ಲ ಅಂತಕ್ಕಂಥದ್ದು ನಮ್ಮ ಕಿವಿಗೆ ಬಂದದ್ರಿಂದ ಅದನ್ನ ಏನಾಗಿದೆ ಅಂದ್ರೆ ಜಲಜೀವನ ಮಿಷನ್ ಇದರಲ್ಲಿ ಏನ್ ಸಮಸ್ಯೆ ಆಗಿದೆ ಬೈಂದೂರು ಭಾಗದಲ್ಲಿ? ಅದು ಜಲಜೀವನ ಮಿಷನ್ ನಲ್ಲಿ ಅದು ಒಂದು ಸಮಸ್ಯೆ ಆಗಲಾಗಿದೆ ಈಗ. ಯಾಕೆಂದ್ರೆ ಇಡೀ ವಿಧಾನಸಭಾ ಕ್ಷೇತ್ರಗಳಲ್ಲಿ ನಮ್ಮ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ 800 ಕೋಟಿ ರೂಪಾಯಿ, 585 ಕೋಟಿ ಅದು ಬಹುಗ್ರಾಮ ಕುಡಿಯುವ ಯೋಜನೆ, 198 ಕೋಟಿ ರೂಪಾಯಿ ಹಣ JJM ಅಲ್ಲಿ ಬಂದಿದೆ. 800 ಕೋಟಿ ರೂಪಾಯಿ ಹಣ ಬಂದಿದೆ. ಈ 800 ಕೋಟಿ ಹಣ ಬಂದು ಯಾಕಂದ್ರೆ ಇವತ್ತು ಆ JJM ನವರು ಪ್ರತಿ ಗ್ರಾಮ ಪಂಚಾಯತ್ ಅಲ್ಲಿ ನೀರಿನ ಮೂಲ ಇಲ್ಲದೆ, ನೀರಿನ ಮೂಲ ಇಲ್ಲ, ಪೈಪ್ ಹಾಕಿದ್ದಾರೆ, ನಲ್ಲಿ ಕೆಳಗಡೆ ನಲ್ಲಿ ಇಟ್ಟಿದ್ದಾರೆ. ಅದನ್ನ ಕಂಪ್ಲೀಟ್ ಕೊಲಾಪ್ಸ್, ನೀರು ಇಲ್ಲ, ಪೈಪ್ 3.5 ಅಡಿ ಹಾಕ್ಬೇಕು, ಪೈಪ್ ಹಾಕಿಲ್ಲ, ಸರಿಯಾದಂತ ಕ್ವಾಲಿಟಿ ಪೈಪ್ ಹಾಕಿಲ್ಲ. ಇವತ್ತು ಏನೆಲ್ಲ ಕೆಲಸ ಮಾಡಿ ಹೋಗಿದ್ದಾರೆ. ಅಂದ್ರೆ ಎಲ್ಲೋ ಒಂದ್ ಕಡೆ ಬೈಂದೂರು ಇದರಲ್ಲಿ ಬೈಂದೂರು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯಲ್ಲಿ ಇದು ಏನು ನಿಮ್ಮ ಒಂದು JJM ಅಲ್ಲಿ ಬಹುಮಟ್ಟದ ಹಗರಣ ನಡೆದಿದೆ ಅಂತ ಹೇಳ್ತಾ ಇದ್ದೀರಾ? ಎರಡು ಮಾತಿಲ್ಲ. ಯಾಕೆಂದ್ರೆ 198 ಕೋಟಿಯ JJM ಏನ್ ಕೆಲಸ ಇದೆ ಅದು ಒಂದು ಭ್ರಷ್ಟಾಚಾರದ ಕೂಪ. ಅದು ಅದರಲ್ಲಿ ಕಂಪ್ಲೀಟ್ ಆಗಿ ಮತ್ತೆ ಎರಡು ಪ್ರಶ್ನೆನೇ ಇಲ್ಲ. ನಾನು ಅದನ್ನ ನಾನು ಕೇಳುವಂತದ್ದು 800 ಕೋಟಿ ಹಣ ಬಂದು ಒಂದು ಟ್ಯಾಪ್ ಅಲ್ಲಿ ನೀರಿಲ್ಲ ಅಂತಲೇ ಆದ್ರೆ ಏನು ಸಣ್ಣ ವಿಷಯನ ನನಗೆ ಮೊದಲು ಹೊರಟಿದ್ದೆ ನಾನು. ಹಾಗಾದ್ರೆ ನನ್ನ ಕೆಲಸ ಅಲ್ಲ ಅದು. ಅಂದಾಜು ಎಷ್ಟು ಕೋಟಿಗಳ ಹಗರಣ ನಡೆದಿದೆ ಅನಿಸ್ತಿದೆ? ಹಗರಣ ಅಂದ್ರೆ ಅಲ್ಲ, ಒಟ್ಟಿಗೆ 800 ಕೋಟಿ ಯೋಜನೆ, ಹಗರಣ 800 ಕೋಟಿ ಅಂತ ಹೇಳುದಿಲ್ಲ. ಕೆಲಸಗಳಾಗ್ತಾ ಇದೆ. ನಾನು ಕೇಳ್ತಕ್ಕಂಥದ್ದು ಈ 198 ಕೋಟಿ ಕೊಟ್ಟಿದ್ದಾರೆ, JJM ಕೊಟ್ಟಿದ್ದಾರೆ. ಅದು ಕೆಲಸ ಆಗ್ಬೇಕಾ ಬೇಡವಾ? ನೀರು ಬರ್ಬೇಕಾ ಬೇಡವಾ? ಅದು ಯಾರೊಬ್ರು ಕೇಳ್ಬೇಕಲ್ಲ. ಈ ಮಾಹಿತಿ ಯಾರಿಗೂ ಗೊತ್ತಿಲ್ಲ. ಒಂದೊಂದು ಪಂಚಾಯತಿಗೆ 12 ಕೋಟಿ, 10 ಕೋಟಿ, 7 ಕೋಟಿ, 5 ಕೋಟಿ, 4 ಕೋಟಿ, 3 ಕೋಟಿ ಬಂದದ್ದು ಯಾವುದೋ ಒಬ್ಬ ಬೈಂದೂರು ಕ್ಷೇತ್ರದ ಮತದಾರರಿಗೆ ಆ ವಿಷಯ ಗೊತ್ತಿಲ್ಲ. ನಮ್ಮ ಪಂಚಾಯತಿಗೆ, ನಮ್ಮ ಪಂಚಾಯತಿಗೆ ಇಷ್ಟು ಹಣ ಬಂದಿದೆ ಅಂದ್ರೆ ಮತದಾರರಾಗಿರ್ಬೋದು, ಅಲ್ಲಿ ಕಾರ್ಯಕರ್ತರಿಗೆ ಯಾರಿಗೂ ಗೊತ್ತಿಲ್ಲ ಹಣ ಬಂದಿರುವಂತದ್ದು. ಅದೇನಾಗಿದೆ ಯಾಕಂದ್ರೆ ಗ್ರಾಮ ಪಂಚಾಯತಿಗೂ ಗೊತ್ತಿಲ್ಲ. ಗ್ರಾಮ ಪಂಚಾಯತಿನ ಹೆಚ್ಚಿನ ಸದಸ್ಯರಿಗೆ ಇಷ್ಟು ಹಣ ಬಂದಿದೆ, ನಮ್ಮ ಪಂಚಾಯತ್ ಕೆಲಸ ಇದೆ, ಈ ರೀತಿ ಕೆಲಸ ಎಷ್ಟು ಕೋಟಿ ಸ್ಯಾಂಕ್ಷನ್ ಆಗಿದೆ ಅನ್ನುವಂತ ಮಾಹಿತಿ ಸಹ ಕೆಲವು ಗ್ರಾಮ ಪಂಚಾಯತ್ ಸದಸ್ಯರಿಗೆ ಸಿಕ್ಕಿಲ್ಲ. ಹೆಚ್ಚಿನ ಗ್ರಾಮ ಪಂಚಾಯತ್ ಮಾಹಿತಿ ಇಲ್ಲ. ಈಗ ನಾನು ಮೊನ್ನೆ ಏನ್ ಮಾಡಿದೆ ಯಾಕಂದ್ರೆ ಮೊನ್ನೆ ನಾನು ಪ್ರೆಸ್ ಮೀಟ್ ಮಾಡಿ ಇಂತಿಷ್ಟು ಬೇರೆ ಬೇರೆ ಗ್ರಾಮ ಪಂಚಾಯತ್ಗಳಿಗೆ ಸಂಬಂಧಪಟ್ಟ ಹಾಗೆ ಇಷ್ಟಿಷ್ಟು ಹಣ ಬಂದಿದೆ ಗೊತ್ತಾದವಾಗ ಅವ್ರೆಲ್ಲರಿಗೂ ಗೊತ್ತಾಗಿದೆ. ನನ್ಗೆಲ್ಲ ಗೊತ್ತಾಗಿಲ್ಲ ಮಾರ ಅಂತೇಳಿ ಆಶ್ಚರ್ಯ ವ್ಯಕ್ತಪಡಿಸಿದ್ದಾರೆ. ಮುಂದಿನ ದಿನಗಳಲ್ಲಿ JJM ವಿಷಯವಾಗಿ ನಿಮ್ಮ ಒಂದು ಹೋರಾಟಗಳು ಯಾವ ರೀತಿಯಾಗಿರುತ್ತೆ? ನಾನೆಲ್ಲರ ಹತ್ರ ನಾನು ಕೇಳ್ಕೊಳ್ಳೋದು, ಈಗಾಗಲೇ ನಾನು ಸಹ ಲೋಕಸಭಾ ಸದಸ್ಯರು ಮಾತಾಡಿದ್ದೇನೆ, ಶಾಸಕರ ಹತ್ರ ಮಾತಾಡಿದ್ದೇನೆ. ಎಲ್ಲರೂ ಒಟ್ಟಾಗಿ ಮಾಡ್ಬೇಕಾದಂತ ಒಂದು ಕೆಲಸ ಇದು. ಏನ್ ಕೇಳಿದ್ರೆ ಇವತ್ತು ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಒಟ್ಟಾಗಿ ಹೋಗ್ಬೇಕು. ಯಾಕೆಂದ್ರೆ ಬೇರೆ ಬೇರೆ ಈ ರಾಜ್ಯದಲ್ಲಿ JJM ಕೆಲಸ ಆಗ್ತಾ ಇದೆ ಇವತ್ತು. ಅದರಿಂದ ಬೈಂದೂರು ವಿಧಾನಸಭಾ ಕ್ಷೇತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ, ಯಾಕಂದ್ರೆ ಬೈಂದೂರು ಕ್ಷೇತ್ರದಲ್ಲಿ ಈ ರೀತಿಯಾಗಿರ್ತಕ್ಕಂಥ ಕಳಪೆ, ನೀರಿಲ್ಲ, ಖಾಲಿ ಪೈಪ್ ಹಾಕಿದ್ದಾರೆ, ಗುತ್ತಿಗೆದಾರರು ಬಿಲ್ ಮಾಡ್ಕೊಂಡು ಹೋಗಿದ್ದಾರೆ, ಪೇಮೆಂಟ್ ಆಗಿದೆ ಎಲ್ಲರಿಗೆ. ನಾನು ಇಷ್ಟು ದೊಡ್ಡ ಅಮೌಂಟ್ ಖರ್ಚಾಗಿ ಬೈಂದೂರು ಕ್ಷೇತ್ರದ ಜನರ ಬಗ್ಗೆ ನಾವು ಕೇಳದೇ ಇದ್ರೆ ಇದರಿಂದ ನಾವು ಕೇಳಿದಾಗ ನಮ್ಮ ಸ್ವಾಭಿಮಾನ ನಾವು ಕಳ್ಕೊಂಡಾಗೆ. ಯಾರೊಬ್ರು ಕೇಳಬೇಕು. ನಾನು ಹೇಳ್ತಕ್ಕಂಥದ್ದು ಪಕ್ಷಾತೀತವಾಗಿ ನಾವೆಲ್ಲ ಸಾರ್ವಜನಿಕರು ಒಟ್ಟಾಗಿ ಇದನ್ನ ಕೇಳಬೇಕು. ಇದರಲ್ಲಿ ನನ್ನ ಸ್ವಾರ್ಥ ಅಂತ ಇಲ್ಲ. ಇದರಲ್ಲಿ ದೀಪಕ್ ಕುಮಾರ್ ಶೆಟ್ಟಿಯ ಸ್ವಾರ್ಥ 1% ಇಲ್ಲ. ನನಗೇನು ಆಗ್ಬೇಕಾದ್ರೆ ನಾಳೆ ಯಾರಾದ್ರು ದೀಪಕ್ ಕುಮಾರ್ ಶೆಟ್ಟಿ ನಿಮ್ಗೆ ಎಲ್ಲರೂ ಬಂದು ಬೇಡ ಹೇಳಬೇಕು, ಇಬ್ಬರು ಗೊತ್ತಂಗೆ ಆಗಬೇಕಿತ್ತು. ಎಲ್ಲರೂ ಅಲ್ಲ, ಇದು ಒಂದು ಸರ್ಕಾರದ ಮಹತ್ವಾಕಾಂಕ್ಷೆ ಯೋಜನೆಯಲ್ಲಿ ಸಾರ್ವಜನಿಕರಿಗಾಗಿರುವಂತಹ ಒಂದು ಯೋಜನೆ. ಇದು ಕೂಡ ಅಷ್ಟು ವೈಫಲ್ಯವಾಗಿದೆ ಅಂದ್ರೆ ಇದಕ್ಕೂ ಸಹ ಹಾಗೆ ಕೆಲವರು ಸೋಷಿಯಲ್ ಮೀಡಿಯಾ ಮುಖಾಂತರ ಟೀಕೆ ಮಾಡ್ತಕ್ಕಂಥದ್ದು. ಎಲ್ಲರೂ ಅಲ್ಲ, 1% ಜನ, 1% ಜನ ಕೆಲ ಕಿಡಿಗಳಿಗಳು ಅವ್ರಿಗೆ ದೀಪಕ್ ಕುಮಾರ್ ಶೆಟ್ಟಿ ಇದರಿಂದ ಶೈನ್ ಆಗ್ತಾರೋ ಹೊಟ್ಟೆಗೆ ಹೆಚ್ಚೆ, ಬೇರೆ ಏನಿಲ್ಲ. ಅವರು ಬರಬೇಕು. ನಾನು ಇವತ್ತು ಇಡೀ ವ್ಯವಸ್ಥೆಯನ್ನು ಎದುರಿಕೊಂಡು ನನ್ನ ಹೋಗ್ತಾ ಇದ್ದೇನೆ ನಾನು. ಯಾಕೆಂದ್ರೆ ಅವ್ರು ಯಾರೇ ಇರಲಿ, ಯಾರು ಕಳಪೆ ಕಾರ್ಯ ಮಾಡಿದ್ದಾರೆ, ಯಾರು ಸಮಸ್ಯೆ ಮಾಡಿದ್ದಾರೆ, ಯಾರು ತೊಂದರೆ ಮಾಡಿದ್ದಾರೆ, 800 ಕೋಟಿ ಖರ್ಚು ಮಾಡಿ ಇವತ್ತು ಬೈಂದೂರು ಜನರಿಗೆ ನೀರಿಲ್ಲ ಅಂತ ಹೇಳಿದ್ರೆ ನಾವು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯತೆ ಉಂಟಾ? ನಾವು 24x7 ರಾಜಕೀಯ ಮಾಡ್ಕೊಂಡು ಬಂದವರು. ನಾವು ಯಾಕೆ ಸುಮ್ಮನೆ ಬೇಕು? ನೀರು
ನೀರು ಕೊಡಬೇಕು. ನಮ್ಮನ್ನು ಹಿಂದೆ ಕಟ್ಟಲಿಕ್ಕೆ ಯಾರಿಗೆ ಸಾಧ್ಯ ಇಲ್ಲ. ಕುಡಿಯುವ ನೀರಿನ ವಿಚಾರದಲ್ಲಿ ಇವತ್ತು ನರೇಂದ್ರ ಮೋದಿ ಅವರು ಮಹತ್ವಾಕಾಂಕ್ಷಿ ಯೋಜನೆ ಲಕ್ಷಾಂತರ ಕೋಟಿ ದೇಶ ಕೊಟ್ಟಿದ್ದಾರೆ. ಬೈಂದೂರು ಕ್ಷೇತ್ರದಲ್ಲಿ ಇಷ್ಟೊಂದು ರೀತಿಯ ಹಣ ಬಂದು ಒಂದು ಮೇಲೆ ನೀರು ಬರ್ತಾ ಇಲ್ಲ. ಖಾಲಿ ಗುತ್ತಿಗೆದಾರರ ಕೃಷಿ ಭರ್ತಿ ಆಗಿದೆ. ಯಾರಿಗೂ ಇವತ್ತು ಪ್ರಯೋಜನ ಇರ್ತಾ ಇದ್ದ ಮೇಲೆ ಕೇಳಬೇಕಲ್ಲ ಅದನ್ನ. ಖಂಡಿತ ಯಾರು ಕೇಳೋದನ್ನ ಕೇಳಬೇಕಾದಂತ ಅವಶ್ಯಕತೆ ಇದೆ ಇವತ್ತು. ಓಕೆ ಓಕೆ ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಅದೇ ರೀತಿಯಲ್ಲಿ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಎಲ್ಲರಿಗೂ ಕೂಡ ಒಂದು ಆಸೆ ಇದ್ದೇ ಇರುತ್ತೆ. ರಾಜಕೀಯ ಜೀವನದಲ್ಲಿ ಗ್ರಾಮ ಪಂಚಾಯತಿ ಇದ್ದವರಿಗೆ ತಾಲೂಕ್ ಪಂಚಾಯತಿ ಆಗ್ಬೇಕಂತಿರುತ್ತೆ, ತಾಲೂಕ್ ಪಂಚಾಯತಿ ಆದವರಿಗೆ ಜಿಲ್ಲಾ ಪಂಚಾಯತಿ ಅಂತಿರುತ್ತೆ. ಈಗ ದೀಪಕ್ ಕುಮಾರ್ ಶೆಟ್ಟಿ ಅವರ ಮನೆಯಲ್ಲಿ ನೀವು ತಾಲೂಕ್ ಪಂಚಾಯತಿ ಆಗಿದ್ರಿ, ನಿಮ್ಮ ಧರ್ಮಪತ್ನಿಯವರು ಜಿಲ್ಲಾ ಪಂಚಾಯತಿ ಆಗಿ ಕೂಡ ಸೇವೆ ಸಲ್ಲಿಸಿರುವಂತದ್ದು. ದೀಪಕ್ ಕುಮಾರ್ ಶೆಟ್ಟಿ ಅವರಿಗೆ ಏನಾದ್ರು ವಿಧಾನಸಭೆಗೆ ಪ್ರವೇಶ ಮಾಡಬೇಕು, ವಿಧಾನಸಭೆಯ ಸದಸ್ಯರಾಗಬೇಕು, ಶಾಸಕರಾಗಬೇಕು ಹಾಗೂ ಏನಾದ್ರೂ ಒಂದು ಆಸೆ ಆಕಾಂಕ್ಷೆ ಏನಾದ್ರು ಇದೆಯಾ? ಅದು ನಾನು ಹಿಂದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ನಾನು ಅದನ್ನ ಸ್ಪಷ್ಟೀಕರಣ ಕೊಟ್ಟಿದ್ದೇನೆ. ನಾನು ಮನುಷ್ಯನಿಗೆ ಹಣೆ ಬರದಲ್ಲಿ ಬರಿಬೇಕು. ನಾವು ಶಾಸಕ ಆಗ್ಬೇಕು, ಲೋಕಸಭಾ ಸದಸ್ಯ ಆಗ್ಬೇಕು, MLC ಆಗ್ಬೇಕು ಎನ್ನುವಂಥದ್ದು ಏನು ಅದೆಲ್ಲ ದೇವರು ಕೊಡುವಂತ ಒಂದು ಗಿಫ್ಟ್. ಅದು ನಮ್ಮ ಪ್ರಾಮಾಣಿಕತೆಗೆ, ನಮ್ಮ ಹೋರಾಟಕ್ಕೆ ಕಾರ್ಯಕರ್ತರು ಮತ್ತೆ ಜನರು ಅವರೆಲ್ಲ ಬಯಸಿದ್ರೆ ದೇವರು ಕೊಡುವಂತ ಒಂದು ವರ. ಅದು ಎಲ್ಲರಿಗೂ ಸಿಕ್ಕುದಿಲ್ಲ. ಅದು ಲಕ್ಷಕ್ಕೊಬ್ಬರಿಗೆ ಕೊಡುವಂತ ಒಂದು ವ್ಯವಸ್ಥೆ. ಅದನ್ನೇ ನನಗೆ ಶಾಸಕನೇ ಆಗ್ಬೇಕು, ಇದಾಗ್ಬೇಕಂತ ಅಪೇಕ್ಷೆ ನಾನು ಅದನ್ನು ವ್ಯಕ್ತಪಡಿಸುವುದಿಲ್ಲ. ನಾನು ಅದ್ರ ಬಗ್ಗೆ ಇಲ್ಲ. ಯಾಕೆಂದ್ರೆ ಅದು ನೀವು ದೇವ್ರಿಗೆ ನಂಗೆ ಕೊಟ್ರೆ ನಾನು ಸ್ವೀಕಾರ ಮಾಡ್ತೇನೆ ಹೇಳುದಿಲ್ಲ. ದೇವ್ರು ಕೊಟ್ಟು ತಗೊಳ್ತೇನೆ. ಮತ್ತೆ ಶಾಸಕನೇ ಆಗ್ಬೇಕು. ಆ ಶಾಸಕನಾಗುವಂತ ದಾರಿಯಲ್ಲಿ ನಾನು ಯಾರೆಲ್ಲ ಬರ್ತಾರೆ ಅವ್ರನ್ನೆಲ್ಲ ಮುಗಿಸಿ ಬಿಡ್ಬೇಕು, ತೊಂದರೆ ಕೊಟ್ಟದೆಲ್ಲ ಮುಗಿಸಿ ಬಿಡ್ಬೇಕು ಅನ್ನುವಂತ ಬಯಕೆ ಇದ್ದವ ನಾನಲ್ಲ. ನಾನು ದೇವ್ರು ನಾನು ಕೊಡ್ತಾ ಇದ್ರು ನಂಗೆ ಏನ್ ತೊಂದರೆ ಇಲ್ಲ. ಹಾಗೆ ನೀವು ಹೇಳಿದ್ರೆ ಒಂದು ಸಿಂಪಲ್ ಆಗಿ ಒಂದು ಕ್ವಶನ್ ಕೇಳ್ತೀನಿ. ಶಾಸಕರಾಗಬೇಕನ್ನೋದು ಬೇರೆ ತೊಂದರೆ ಕೊಟ್ಟೆಲ್ಲ ಮುಗಿಸಬೇಕು ಅಂದ್ರೆ ಅಲ್ಲಿ ಶಾಸಕರಾಗಬೇಕಾದ್ರೆ ಕಾಂಪಿಟೇಷನ್ ಇರೋರ್ನೆಲ್ಲರನ್ನು ತುಳಿದೇ ಮುಂದೆ ಹೋಗ್ಬೇಕಂತಾನೆ ಏನದು ಹಂಗಿರ್ತದೆ. ಯಾಕೆಂದ್ರೆ ನಾನು ಶಾಸಕನಾಗಬೇಕಾದ್ರೆ ನನ್ನ ಎದುರಾಳಿಗಳು ಯಾರಿರ್ತಾರೆ ಅವರೆಲ್ಲರನ್ನು ಮುಗಿಸುತ್ತದೆ ಒಂದು ರಾಜಕಾರಣ. ಅದು ನಾನು ಹೇಳ್ತಕ್ಕಂಥದ್ದು ತುಳಿದು ಬೆಳೆಯುವಂತ ಪ್ರಶ್ನೆ ಇಲ್ಲ. ಅಲ್ಲಲ್ಲ, ತುಳಿದು ಬೆಳೆಯುವುದು ಶಾಸಕರಾಗುವ ಒಂದು ಮಾರ್ಗನ. ಈಗ ಅದು ಕೆಲವರಿಗೆ ಇರ್ತದೆ, ಎಲ್ಲರಿಗೂ ಇರ್ತದೆ. ರಾಜಕಾರಣದಲ್ಲಿ ಸ್ವಾಭಾವಿಕ ಕಾಂಪಿಟೇಷನ್. ಯಾಕೆಂದ್ರೆ ತನ್ನ ದಾರಿಗೆ ಯಾರು ಬರ್ತಾರೆ, ತೊಂದರೆ ಕೊಡ್ತಾರೆ, ಎಲ್ಲ ಎಲ್ಲರೂ ಮಾಡ್ತಾರೆ ಅದನ್ನ. ಆದ್ರೆ ಅದು ಮಾಡಬಾರ್ದು. ಯಾಕೆಂದ್ರೆ ಇದು ದೇವ್ರು ಕೊಡು. ನಿಮಗೆ ದುಡ್ಡು ಮಾಡುವಂತಹದ್ದು, ನಮಗೆ ಸ್ಥಾನಮಾನ ಕೊಡುವಂತಹದ್ದು, ಗೌರವ ಬರುವಂತಹದ್ದು ಅದೆಲ್ಲ ದೇವರ ಅಪೇಕ್ಷೆ. ಅದು ಅದಕ್ಕಿಂತ ಹೆಚ್ಚಿನ ಯಾವುದಿಲ್ಲ. ನಾವು ಅದನ್ನೇ ಇಟ್ಟುಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡುವಂತಹದ್ದು, ಬರುವವರನ್ನು ತುಳಿಯುವಂತಹದ್ದು, ಆ ಯಾವುದೇ ಕೆಲಸಗಳನ್ನು ನಾವು ಮಾಡಬಾರ್ದು. ಅದರಿಂದ ಖಂಡಿತವಾಗಿ ನಾನು ಹೇಳ್ತೇನೆ, ಆ ಯಾವುದೇ ಬಯಕೆಯನ್ನು ಇಟ್ಟು ನಾನು ಇವತ್ತು ಸಾಮಾಜಿಕ ಕೆಲಸವನ್ನು ಮಾಡ್ತಾ ಇಲ್ಲ. ಯಾವುದೇ ಶಾಸಕ ಇರ್ಬೋದು, ಯಾವುದೇ ಪದವಿ ಇರ್ಬೋದು, ಅದಕ್ಕೆ ಅಪೇಕ್ಷೆ ಇಟ್ಟುಕೊಂಡ ಕೆಲಸವನ್ನು ಖಂಡಿತವಾಗಿ ಮಾಡುವುದಿಲ್ಲ. ದೇವರು ಕೊಟ್ಟರೆ ಮಾತ್ರ ಸ್ವೀಕಾರ ಬಿಟ್ರೆ ಅದಕ್ಕೆ ಆಗುವಂತ ಪ್ರಯತ್ನ ನಾವು ಖಂಡಿತವಾಗಿ ಮಾಡುವುದಿಲ್ಲ. ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಸಾರ್ವಜನಿಕ ಜೀವನದಲ್ಲಿದ್ದ ಸಂದರ್ಭ ಅದರಲ್ಲೂ ಕೂಡ ನೀವು 24/7 ಪಾಲಿಟಿಕ್ಸ್ ಮಾಡುವಂತ ಇಂಥ ಸಂದರ್ಭದಲ್ಲಿ ಕುಟುಂಬವು ಕೂಡ ಅಷ್ಟೇ ಪ್ರಮುಖ ಪಾತ್ರ ವಹಿಸುತ್ತೆ. ನಿಮ್ಮ ಒಂದು ಕುಟುಂಬ, ನಿಮ್ಮ ಒಂದು ಸಾರ್ವಜನಿಕ ಜೀವನದ ಸಂದರ್ಭದಲ್ಲಿ ಒಂದೆರಡು ಮಾತುಗಳಲ್ಲಿ ಹೇಳಿದ್ದಾರೆ, ಯಾವ ರೀತಿಯಾಗಿ ನಿಮಗೆ ಸಪೋರ್ಟಿವ್ ಆಗಿತ್ತು? ನಾನು ಒಂಥರ ಲೀಡರ್ ಆಗಿ ನಾಯಕತ್ವದಲ್ಲಿ ಬಂದವ. ನಾನು ಮದುವೆಯಾಗಿ ಸರ್ 28 ವರ್ಷ ಆಯ್ತು, 29ನೇ ವರ್ಷ ಈಗ. ನನಗೆ ಮದುವೆ ಆದ ನಂತರ ನಮ್ಗೆ ಫಸ್ಟ್ ರಾಜಕಾರಣ ಮಾಡ್ಬೇಕಿದ್ರೆ ಮನೆ ಸರಿ ಇರ್ಬೇಕು. ಮನೆ ಸರಿ ಇಲ್ಲದೆ ರಾಜಕಾರಣ ಮಾಡೋಕ್ಕಾಗ್ತಿಲ್ಲ. ಮನೆಯವ್ರ ಸಪೋರ್ಟ್ ಮಾಡ್ರೆ ಮಾತ್ರ ಮನೆ, ಅದು ಹೆಂಡತಿ ಇರ್ಬೋದು, ಮಕ್ಳು ಇರ್ಬೋದು, ನನ್ನ ಅಣ್ಣ ತಮ್ಮಂದಿರ್ಬೋದು, ತಂದೆ ತಾಯಿ ಇರ್ಬೋದು, ಅವ್ರು ಸಪೋರ್ಟ್ ಮಾಡಿದ್ರೆ ಮಾತ್ರ ನಮ್ಗೆ ರಾಜಕಾರಣವನ್ನ ಮಾಡ್ಲಿಕ್ಕೆ ಆಗತ್ತೆ. ಮನೆಯಲ್ಲಿ ಅವ್ರು ಸಪೋರ್ಟ್ ಮಾಡದೇ ಇದ್ರೆ ಖಂಡಿತವಾಗಿ ನಮ್ಗೆ ಸಪೋರ್ಟ್ ಮಾಡ್ಲಿಕ್ಕೆ ಆಗಲ್ಲ. ನಿಮ್ಗೆ ಗೊತ್ತು, ನನ್ನ 13 ವರ್ಷಗಳಲ್ಲಿ ಬಿಜೆಪಿಗೆ ನಾನು ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೇನೆ, ನಾನು ಎಷ್ಟು ಲಕ್ಷ ಕಿಲೋಮೀಟರ್ ಕಾರಿನಲ್ಲಿ ಓಡಾಟ ಮಾಡಿದ್ದೇನೆ. ನಿಮ್ಮ ಯಾವ ಕಾರಲ್ಲಿ ಎಷ್ಟು ಕಿಲೋಮೀಟರ್ ಓಡಿದ್ರೆ ಮಾಹಿತಿಯನ್ನು ಕೂಡ ನೀವು ಕೊಟ್ಟಿದ್ದೇನೆ. ಅದಕ್ಕೆ ನನ್ನ ಹೆಂಡತಿ ಮಕ್ಕಳು ನಮ್ಗೆ ಡ್ರೈವರ್ ಇಲ್ಲಿದ್ದವಾಗ ನಮ್ಗೆ ಏನ್ ಸಪೋರ್ಟ್ ಮಾಡಿದ್ದಾರೆ. ಹಗಲು ರಾತ್ರಿ ನಾನು ಕರ್ಕೊಂಡು ತಿರುಗಿದ್ದಾರೆ. ಡ್ರೈವರ್ ಕೆಲಸ ಎಲ್ಲ ಸಲ ನಾನು ಡ್ರೈವಿಂಗ್ ಮಾಡುದಿಲ್ಲ. ನನ್ನ ಡ್ರೈವರ್ ಎಲ್ಲ ಸರಿ ಇರುವುದಿಲ್ಲ. ಹಗಲು ರಾತ್ರಿ ತೊಂದರೆ ಆದವಾಗ ನನ್ನ ಹೆಂಡತಿ ಮಕ್ಕಳೇ ಕರ್ಕೊಂಡು ರಕ್ಷಕ್ಕಾಗಿ ಅವರ ಸೇವೆಯು ಸಿಕ್ಕಾಪಟ್ಟೆ ಇದೆ. ರಕ್ಷಕ್ಕಾಗಿ ನನ್ನ ಹೆಂಡತಿ ಮಕ್ಕಳ ಸೇವೆಯನ್ನು ಸಹ ಬೇಕಾದಷ್ಟಿದೆ. ಯಾಕಂದ್ರೆ ಅವರು ನನ್ನ ತಕ್ಕ ತಿರುಗುದು ಒಂದು ಸೇವೆ ಅಲ್ಲ ಪಕ್ಷಕ್ಕೆ. ಖಂಡಿತ ಅವ್ರು ಸಪೋರ್ಟ್ ಮಾಡಿದ್ರೆ ನಂಗೆ ಸಂಘಟನೆ ಒಂದು ಭಾಗ, ಅದು ಸಂಘಟನೆ ಒಂದು ಭಾಗ, ನಮ್ಮ ಕುಟುಂಬ. ನಾವು ಇವತ್ತು ನನ್ನ ತಮ್ಮಂದಿರು, ನಮ್ಮ ತಾಯಿ ಇರ್ಬೋದು,
ಎಲ್ಲ ಅವರೆಲ್ಲರೂ ಅಣ್ಣ ತಂಬಿಗಳು ನಾವೇನು ಹೇಳ್ತೇವೆ ಫೈನಲ್. ಓಕೆ. ನಾವೇನು ನಮ್ಮ ರಾಜಕೀಯವಾಗಿ ಏನು ಹೋಗ್ತೇವೆ, ನಾವು ಒಟ್ಟಾಗಿ ಹೋಗ್ತೇವೆ ಅಣ್ಣ ತಂಬಿಗಳು. ನಮ್ಮ ಅಣ್ಣ ತಂಬಿಗಳಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಭಿನ್ನಮತ ಇಲ್ಲ, ಭೇದ ಭಾವ ಇಲ್ಲ, ಏನೂ ಇಲ್ಲ. ರಾಜಕೀಯವಾಗಿ ನಾವೇನು ಮಾತಾಡ್ತೇವೆ ಅದೇ ಫೈನಲ್. ಅಷ್ಟು ಒಳ್ಳೆಯ ಒಂದು ಕುಟುಂಬ ನಮ್ದು. ನಾವು 8 ಜನ ಅಣ್ಣ ತಂಬಿಗಳು, ಬಹಳ ಪ್ರೀತಿಯಿಂದ ವಿಶ್ವಾಸದಿಂದ ನಾವು ಎಲ್ಲ ಒಟ್ಟಾಗಿ ಹೋಗ್ತಕ್ಕಂಥದ್ದು. ಪ್ರಶ್ನೆ ಇಲ್ಲ. ಅಲ್ಲ ಸರ್, ಈಗ ನಿಮ್ಮ ಅಣ್ಣ ತಮ್ಮಂದಿರು ಕೂಡ ರಾಜಕೀಯ ಜೀವನದಲ್ಲಿದ್ದಾರಾ? ಇಲ್ಲ, ಸಣ್ಣ ಪುಟ್ಟ ರಾಜಕೀಯದಲ್ಲಿದ್ದಾರೆ. ನಮ್ಮ ಒಬ್ಬ ತಮ್ಮ ಗ್ರಾಮ ಪಂಚಾಯತ್ ಸದಸ್ಯರಾಗಿದ್ದಾರೆ, ಉಪಾಧ್ಯಕ್ಷರಾಗಿದ್ದಾರೆ, ಮತ್ತೆಲ್ಲ ಬೇರೆ ಬೇರೆ ಅವರವರ ಉದ್ಯೋಗಗಳಿದ್ದಾರೆ. ಅಂದ್ರೆ ನಮ್ಮ ಅಣ್ಣ ತಂಬಿಗಳಿಂದ ಒಂದು ಫ್ರೆಂಡ್ಶಿಪ್ ಇದ್ದಂಗೆ, ಅಷ್ಟು ಒಳ್ಳೆಯ ಒಂದು ಅನ್ಯೋನ್ಯವಾಗಿರ್ತಕ್ಕಂಥ ಇದರಿಂದ ಆ ಒಂದು ಪ್ರೀತಿ ವಿಶ್ವಾಸದಲ್ಲಿ ನಾವು ಇದ್ದವರು ನಾವು. ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಸುದೀರ್ಘವಾಗಿ ಎಲ್ಲ ವಿಚಾರಗಳ ಕುರಿತಾಗಿ ಇದುವರೆಗೂ ನೀವು ಮಾತಾಡಿದ್ರಿ. ಕೊನೆಯದಾಗಿ ನಿಮ್ಮ 35 ವರ್ಷಗಳ ಸುದೀರ್ಘವಾದ ರಾಜಕೀಯ ಜೀವನದಲ್ಲಿ ಕಾರ್ಯಕರ್ತರು ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿರ್ತಾರೆ. ನಿಮ್ಮ ಪಕ್ಷ ಕಾರ್ಯಕರ್ತರಾಗಿರ್ಬೋದು, ಮುಖಂಡರಾಗಿರ್ಬೋದು, ನಿಮ್ಮ ಸಹಪಾಠಿಗಳಿಗೆ ಕೊನೆಯದಾಗಿ ಏನ್ ಹೇಳಕ್ ಬಯಸ್ತೀರಾ? ನನ್ನ ರಾಜಕಾರಣದಲ್ಲಿ ನಾನೇನು ಹೇಳಿದ್ದೇನೆ ಈಗಾಗಲೇ, ಅದು ಅಪ್ಪಂಡ ಅವರನ್ನ ಪ್ರಥಮವಾಗಿ ನಾನು ನೋಡಿದವ. ಅವಾಗ ನಮ್ಮ ಇನ್ನೊಬ್ಬರು ರಾಜಕೀಯ ಗುರುಗಳಾಗಿರ್ತಕ್ಕಂಥ ಭೋಜರಾಜ್ ಶೆಟ್ಟರು ಜನತಾ ಪಕ್ಷದಲ್ಲಿ ಅವರ ಅಧ್ಯಕ್ಷರಾಗಿದ್ದರು. ಅವ್ರು ನನ್ನ ಮಾರ್ಗದರ್ಶಕರು, ಭೋಜರಾಜ್ ಶೆಟ್ಟರು ಅವರು. ಅದರ ನಂತರ ದಿವಸಗಳಲ್ಲಿ ನಾನು ರಾಜಕೀಯ ಮಾಡಿಕೊಂಡು ಬಹಳ ಸುದೀರ್ಘವಾಗಿರ್ತಕ್ಕಂಥ ರಾಜಕಾರಣ ನಂದು. ನಾನು ಬಹಳಷ್ಟು ಜನ ನೋಡಿದ್ದೇನೆ. ಯಾಕೆಂದ್ರೆ ಇಲ್ಲಿ ಮಾಜಿ ಶಾಸಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರು ಸಹ 2 ಸಲ ಸೋತಿದ್ದಾರೆ, 1 ಸಲ ಗೆದ್ದಿದ್ದಾರೆ. ಅವರ ಸೇವೆ ಬೈಂದೂರು ವಿಧಾನಸಭಾ ಕ್ಷೇತ್ರಕ್ಕೆ ಬಹಳ ಅಪಾರವಾಗಿದೆ. ಎಂ ಜಯರಾಮ್ ಶೆಟ್ಟರನ್ನು ನೋಡಿದ್ದೇನೆ. ಅದರ ನಂತರ ದಿವಸಗಳಲ್ಲಿ ನಿಮ್ಗೆ ಗೊತ್ತಿದೆ, ಕುಂದಾಪುರದ ವಾಜಪೇಯಿ ಯಾರಿಗೆ ಅಂದ್ರೆ ಹಾಲಾಡಿ ಶ್ರೀನಾಥ್ ಶೆಟ್ಟರು, ಅವ್ರ ಬಗ್ಗೆ ವಿಶೇಷವಾಗಿರ್ತಕ್ಕಂಥ ಪ್ರೀತಿ ವಿಶ್ವಾಸ. ಅದರ ನಂತರ ದಿವಸಗಳಲ್ಲಿ ಇನ್ನೊಬ್ಬರು ಲೋಕಸಭಾ ಸದಸ್ಯರು ಕೋಟಾ ಶ್ರೀನಿವಾಸ ಪೂಜಾರಿ, ನಿಮ್ಗೆ ಗೊತ್ತಿದೆ, ಅವರು ಮುಜರಾಯಿ ಮಂತ್ರಿಗಳಿದ್ದವಾಗ ಈ ರಾಜ್ಯಕ್ಕೆ ಅದೇ ಸಣ್ಣ ಸಣ್ಣ ದೇವಸ್ಥಾನಗಳಿಗೆ, ನಾಗರಿಕಗಳಿಗೆ ಏನೆಲ್ಲ ಅನುದಾನ ಕೊಡ್ಬೋದು ಅಂತ ತೋರಿಸಿಕೊಟ್ಟಂತ ಒಬ್ಬ ಒಳ್ಳೆಯ ಸಿಂಪಲ್ ಸಿಟಿ. ವೈಯಕ್ತಿಕವಾಗಿ ಕೋಟಾ ಶ್ರೀನಿವಾಸ ಪೂಜಾರಿ ಬಗ್ಗೆ ಹೇಳ್ತಾರೆ, ಒಂದು ಕಾಲ್ ರಾತ್ರಿ 10 ಗಂಟೆಗೆ ಮಾಡೋರು ರಿಸೀವ್ ಮಾಡ್ತಾರೆ, ಬೆಳಗ್ಗೆ 7 ಗಂಟೆಗೆ ಮಾಡೋರು ರಿಸೀವ್ ಮಾಡ್ತಾರೆ. ಒಳ್ಳೆಯವಾಗಿ ನನಗಾಗಿರುವಂತ ಅನುಭವ. ಶ್ರೀನಿವಾಸ ಪೂಜಾರು ನಮ್ಮ ಉಡುಪಿಗೆ, ನಮ್ಮ ಬೈಂದೂರು ಉಡುಪಿಗೆ ಸಂಘಟನಾತ್ಮಕ ಜಿಲ್ಲೆ. ಆದ್ರಿಂದ ಶ್ರೀನಿವಾಸ ಪೂಜಾರಿ ಅವರು ಒಳ್ಳೆ ರೀತಿಯಾಗಿರ್ತಕ್ಕಂಥ ಉಡುಪಿ ಅವರು ವಿರೋಧ ಪಕ್ಷದ ನಾಯಕರಾಗಿ, ವಿಧಾನ ಪರಿಷತ್ ನಮ್ಮ ಶಾಸಕರಾಗಿ, ಉಡುಪಿ ಲೋಕಸಭಾ ಕ್ಷೇತ್ರ ಈಗ ಸದಸ್ಯರಾಗಿದ್ದಾರೆ. ಒಳ್ಳೆ ಕೆಲಸವನ್ನ ಒಬ್ಬ ಒಳ್ಳೆಯ ನಾಯಕರು, ನಮ್ಮ ಉಡುಪಿ ಜಿಲ್ಲೆಗೆ ಒಬ್ಬ ಒಳ್ಳೆಯ ನಾಯಕ ಅಂತ ಹೇಳ್ಬೋದು. ಒಳ್ಳೆ ಕೆಲಸ ಮಾಡಿದ್ದಾರೆ. ನಾನು ಕಾಂಗ್ರೆಸ್ ಪಕ್ಷದಲ್ಲಿದ್ದವಾಗ ಪ್ರತಾಪ್ ಚಂದ್ರ ಶೆಟ್ಟರು, ನಾನು ಅವ್ರನ್ನ ಮರೀಲಿಕ್ಕಿಲ್ಲ, ಮಾಜಿ ಶಾಸಕರು. ಪ್ರತಾಪ್ ಚಂದ್ರ ಶೆಟ್ಟರು ಒಬ್ಬ ಒಳ್ಳೆಯ ರಾಜಕೀಯ, ಈ ಜಿಲ್ಲೆ ಕಂಡ ಒಬ್ಬ ಒಳ್ಳೆಯ ರಾಜಕಾರಣಿ. ಹೋರಾಟಗಾರ ಗೋಪಾಲ್ ಪೂಜಾರರು ನಾವು ಆ ಸಮಯದಲ್ಲಿ ಅವರು ಕೊಟ್ಟಿರ್ತಕ್ಕಂಥ ಋಣವನ್ನು ನಾನು ಖಂಡಿತವಾಗಿ ಮರೀಲಿಕ್ಕೆ ಸಾಧ್ಯ ಇಲ್ಲ. ನಮ್ಗೂ ಉಪಕಾರ ಮಾಡಿದವ್ರನ್ನ ಯಾವತ್ತೂ ನಾವು ಮರಿಬಾರ್ದು. ನಾವು ಮಾಡಿದ್ದಾರೆ ನಮ್ಗೆ ಬೇರೆ ಬೇರೆ ವಿಚಾರ, ರಾಜಕಾರಣದಲ್ಲಿ ಬೇರೆ ಬೇರೆ ಸಣ್ಣ ಪುಟ್ಟ ಇರ್ಬೋದು. ನಮಗೆ ಯಾರು ಸಹಾಯ ಮಾಡಿದ್ದಾರೆ, ನಮ್ಗೆ ಯಾರು ಉಪಕಾರ ಮಾಡಿದ್ದಾರೆ, ನಾವು ಮರಿಬಾರ್ದು. ನಮ್ಮ ಸಹಾಯವನ್ನು ನಾವು ಯಾವಾಗಲೂ ಮರಿಬೇಕಂತಿದೆ. ನಾನು ಈ ಒಂದು ನಿಮ್ಮ ವಿಡಿಯೋ ಮುಖಾಂತರ ನಾನು ನನ್ನ ಪಕ್ಷದ ಕಾರ್ಯಕರ್ತರಿಗೆ ನಾನು ಏನು ವಿಚಾರಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಯಾಕೆಂದ್ರೆ, ಮುಂದಿನ ದಿವಸಗಳಲ್ಲೂ ಸಾಗಿ ನನ್ನ ಘಟನೆ ಅದೇನೋ ಒಂದು ತಪ್ಪು ಅಥವಾ ಕೈ ಘಟನೆ ಆಗಿರ್ಬೋದು. ಆ ಕೈ ಘಟನೆಗೆ ಸಂಬಂಧಪಟ್ಟ ಹಾಗೆ ನಾನೇನು ಪಕ್ಷ ಬಿಟ್ಟು ಹೋಗುದಿಲ್ಲ. ನನ್ನ ಪಕ್ಷ ಬಿಜೆಪಿ, ನನ್ನ ಕಾರ್ಯಕರ್ತ ಬಿಜೆಪಿ, ನನ್ನ ಸಂಘಟನೆ ಬಿಜೆಪಿ, ನನ್ನ ಅಜೆಂಡಾ ಹಿಂದುತ್ವ. ಇದು ನನ್ನ 100ಕ್ಕೂ 100 ನನ್ನಲ್ಲಿರ್ತದೆ. ನಾನು ಯಾರೇ ದೊಡ್ಡ ನಾನು ಬಿಜೆಪಿ ಪಕ್ಷ ಬಿಟ್ಟು ಹೋಗುದಿಲ್ಲ. ಬಿಜೆಪಿ ನನ್ನ ಗಟ್ಟಿಯಾಗಿರ್ತಕ್ಕಂಥ ಧ್ಯೇಯ. ನನಗೆ ಬಿಜೆಪಿ ಅಂತಕ್ಕಂಥದ್ದು, ನನಗೆ ರಾಜ್ಯ ರೈತ ಮೋರ್ಚಾದ ಉಪಾಧ್ಯಕ್ಷ, ಪ್ರಧಾನ ಕಾರ್ಯದರ್ಶಿ, ಅಧ್ಯಕ್ಷನಾಗಿ ಮಾಡಿದ್ದಾರೆ. ಪಕ್ಷದ ಪೋಸ್ಟ್ ನನಗೆ ಕೊಟ್ಟಿದ್ದಾರೆ. ಲಾಭದಾಯಕ ಹುದ್ದೆ ಅಲ್ಲದೆ ಸಹ ಪಕ್ಷದ ಹುದ್ದೆಯನ್ನ ನಂಗೆ ಕೊಟ್ಟಿದ್ದಾರೆ ಅವರು. ಆ ಪಕ್ಷವನ್ನು ಕಟ್ಟಿದ್ದೇನೆ ಅನ್ನುವಂತ ತೃಪ್ತಿ ನನಗಿದೆ ಇವತ್ತನಿಗೆ. ಆದ್ರಿಂದ ಮುಂದಿನ ದಿವಸಗಳಲ್ಲಿ ನನ್ನ ಕಾರ್ಯಕರ್ತರಿಗೆ ನಾನು ಹೇಳ್ತಕ್ಕಂಥದ್ದು, ನೀವೆಲ್ಲ ಯಾವುದೇ ಕಾರಣಕ್ಕೂ ತೃಪ್ತಿಗೆಡಬಾರ್ದು. ಮುಂದಿನ ದಿವಸಗಳಲ್ಲಿ ಪಕ್ಷಕ್ಕೆ ಒಳ್ಳೆ ದಿನ ಬರ್ತದೆ, ಒಳ್ಳೆ ಕಾಲ ಬರ್ತದೆ. ಈಗಾಗಲೇ ರಾಜ್ಯದಲ್ಲಿ ಒಂದು ಒಳ್ಳೆ ರೀತಿಯಾಗಿರ್ತಕ್ಕಂಥ ನಾಯಕತ್ವ ಇವತ್ತಿದೆ. ಅದರಿಂದ ನಾನು ಹೇಳ್ತಕ್ಕಂಥದ್ದು ಒಟ್ಟಾರೆಯಾಗಿ ಮುಂದಿನ ದಿವಸಗಳಲ್ಲಿ ಭಾರತೀಯ ಜನತಾ ಪಕ್ಷದ ಮತದಾರರು ಬೈಂದೂರು ಕ್ಷೇತ್ರದಲ್ಲಿ ಬಹಳಷ್ಟಿದ್ದಾರೆ. ಅದರಿಂದ ಮುಂದಿನ ದಿನ ನಮ್ಮ ಕಾರ್ಯಕರ್ತರಿಗೆ ಒಳ್ಳೆ ದಿನ ಅಂತೂ ಖಂಡಿತವಾಗಿ ಬರ್ತದೆ.
ದೀಪಕ್ ಕುಮಾರ್ ಶೆಟ್ಟಿ ಅವರೇ, ಇದುವರೆಗೂ ಈ ಒಂದು ಸಂದರ್ಶನದಲ್ಲಿ ಭಾಗವಹಿಸಿ ರಾಜಕೀಯದ ವಿದ್ಯಾರ್ಥಿ ಜೀವನದಲ್ಲಿ ನೀವು ರಾಜಕೀಯವನ್ನು ಆರಂಭಿಸಿದ ದಿನಗಳಾಗಿರಬಹುದು, ಜನತಾ ಪಕ್ಷದ ಮೂಲಕ ನೀವು ರಾಜಕೀಯವಾಗಿ ಬೆಳೆದು ಬಂದ ಹಾದಿ, ಜನತಾ ಪಕ್ಷದಿಂದ ಕಾಂಗ್ರೆಸ್ ಪಕ್ಷಕ್ಕೆ ಬಂದ ವಿಚಾರ, ನಂತರದಲ್ಲಿ ಬಿಜೆಪಿ ಪಕ್ಷಕ್ಕೆ ಬಂದು ಇಲ್ಲಿ ಹಲವಾರು ಜವಾಬ್ದಾರಿಗಳನ್ನು ನಿರ್ವಹಿಸಿದ ವಿಚಾರ ಆಗಿರ್ಬೋದು, ಎಪಿಎಂಸಿ ನಿರ್ದೇಶಕರಾಗಿ, ಅಧ್ಯಕ್ಷರಾಗಿ, ಉಪಾಧ್ಯಕ್ಷರಾಗಿ ನಿಮ್ಮ ಒಂದು ಕೊಡುಗೆ ಆಗಿರ್ಬೋದು, ತಾಲೂಕು ಪಂಚಾಯತಿಯ ಸದಸ್ಯರಾಗಿ, ಅಧ್ಯಕ್ಷರಾಗಿ ನಿಮ್ಮ ಒಂದು ಸೇವೆ, ಹಾಗೆ ಬಿಜೆಪಿಯ ರಾಜ್ಯದ ರೈತ ಮೋರ್ಚಾದ ಉಪಾಧ್ಯಕ್ಷರಾಗಿ ನೀವು ಮಾಡಿದಂತಹ ಒಂದು ಸಂಘಟನೆ ಆಗಿರ್ಬೋದು, ಬೈಂದೂರು ಬಿಜೆಪಿ ಮಂಡಲದ ಪ್ರಧಾನ ಕಾರ್ಯದರ್ಶಿಗಳಾಗಿ ಸುಕುಮಾರ್ ಶೆಟ್ಟಿ ಅವರ ಜೊತೆ ನೀವು 5 ವರ್ಷಗಳ ಕಾಲ ಸಂಘಟನೆ ಮಾಡಿದ ವಿಚಾರ ಆಗಿರ್ಬೋದು, ನಂತರ ಬೈಂದೂರು ಬಿಜೆಪಿ ಮಂಡಲದ ಅಧ್ಯಕ್ಷರಾಗಿ ನಿಮ್ಮ ಒಂದು ಸಂಘಟನೆ ಆಗಿರ್ಬೋದು, ಇತ್ತೀಚೆಗೆ ಆಗ್ತಿರುವಂತಹ ಜಲಜೀವನ ಮಿಷನ್ ನಲ್ಲಿ ಆಗ್ತಿರುವಂತಹ ಕೆಲವೊಂದು ಗೊಂದಲಗಳಾಗಿರ್ಬೋದು, ಇತ್ತೀಚಿನ ರಾಜಕೀಯ ವಿಚಾರಗಳಾಗಿರ್ಬೋದು, ನಿಮ್ಮ ಕಾರ್ಯಕರ್ತರ ಬಗ್ಗೆ, ನಿಮ್ಮ ಕುಟುಂಬದ ಬಗ್ಗೆ ಸಂಪೂರ್ಣವಾಗಿ ನಿಮ್ಮ 3.5 ವರ್ಷಗಳ ರಾಜಕೀಯ ಜೀವನವನ್ನ ಕಳೆದ 3/4 ಗಂಟೆ ಅವಧಿಯಲ್ಲಿ ಸಂಪೂರ್ಣವಾಗಿ ಹಂಚಿಕೊಂಡಿದ್ದಕ್ಕೆ ನಮ್ಮ ಸೈರಿ ಸಮಾಚಾರ ತಂಡದ ವತಿಯಿಂದ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ತೆ. ನೋಡಿದ್ರೆ ವೀಕ್ಷಕರೇ, ಇದು ಬೈಂದೂರು ಬಿಜೆಪಿಯ ಮಾಜಿ ಅಧ್ಯಕ್ಷರು, ಮಾಜಿ ಪ್ರಧಾನ ಕಾರ್ಯದರ್ಶಿಗಳಾಗಿ ಸೇವೆ ಸಲ್ಲಿಸಿ ತಾಲೂಕು ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಎಪಿಎಂಸಿಯ ಮಾಜಿ ಅಧ್ಯಕ್ಷರಾಗಿರುವಂತಹ ಶ್ರೀಯುತ ದೀಪಕ್ ಕುಮಾರ್ ಶೆಟ್ಟಿ ಅವರ ಜೊತೆಗಿನ ವಿಶೇಷ ಸಂದರ್ಶನ. ಮುಂದಿನ ಇನ್ನೊಬ್ಬ ವಿಶೇಷ ಅತಿಥಿಯ ಜೊತೆ ನಿಮ್ಮ ಮುಂದೆ ಬರುತ್ತೇನೆ. ನಮಸ್ಕಾರ.